ಬರಬರಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಮಹಾಮಹಿಮನೆ ಸೋಮಶೇಖರ ಗುರುವೇ ಕಾಮಿತ ಫಲವ ಕೊಡು ಕಂಡ್ಯ ಎನ್ನ ಹುದ್ದಾಮದೊಳು ನಿಂದು ಮೆರೆ ಕಂಡ ಮೊದಲು ಮಾಡುವೆ ನಾನು ಸದಮಲ ಗುರುವಿನ ಚದುರಮತಿಗಳನ್ನು ಬಲಗೊಂಡು ತತ್ವದ ಪದಗಳ ನಾಂತು ಮುದದಿಂದ ಜೀವ ಪರರ ಭೇದವನು ಅರಿಯೋಡೆ ಆವಾವ ಮುಖದೊಳು ಇರುತ್ತಿಹುದೋ ಬಂದುದನು ಒರೆವೆನು ಶರಣರ ನೆಲೆಗಳನ್ನು ಅರಿವಡೆ ಅಗಣಿತವು ಹರಿ ಅಜಸುರರುಗಳಿಗೆ ಅಳವಲ್ಲವೆಂದೆನಲು ವರೆದೆನು ಅವರ ಕೃಪೆಯಿಂದ ಸಕಲ ಜೀವಾವಳಿಗೆ ಲೇಸನ್ನೇ ಬಯಸಿ ಮನುಕುಲಕ್ಕೆ ಕಲ್ಯಾಣದ ಮಾರ್ಗವ ತೋರಿರುವ ವಿಶ್ವಗುರು ಇಷ್ಟಲಿಂಗ ಜನಕ ಲಿಂಗಾಯತ ಧರ್ಮಗುರು ಸಮಾನತೆ ಹರಿಕಾರ ಕ್ರಾಂತಿಯೋಗಿ ಕಾಯಕ ಯೋಗಿ ಸ್ತ್ರೀ ದಲಿತ ದೀನ ಪತಿತ ಕುಲೋದ್ಧಾರಕ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಜಗದ್ಗುರು ಬಸವ ತಂದೆಗಳ ದಿವ್ಯ ಚೇತನವನ್ನು ಸ್ಮರಿಸಿ ಆ ಮಹಾ ಬೆಳಗಿನಲ್ಲಿ ಬೆಳಕಾದ ಜಗದ ಎಲ್ಲ ಶರಣರಲ್ಲಿ ಸಂತರಲ್ಲಿ ಸಾಧು ಸತ್ಪುರುಷರಲ್ಲಿ ಹಣೆಮಣೆದು ನನ್ನ ಆರಾಧ್ಯ ಗುರುದೈವವಾದಂತಹ ಜಗದ್ಗುರುಗಳು ಪ್ರವಚನ ಪಿತಾಮಹರು ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿಗಳ ದಿವ್ಯ ಚೇತನಕ್ಕೆ ಹಣೆಮಣೆದು ಗುರುವಿನ ಗುರುವಾದಂತಹ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ ತಾಯಿಯ ಮಾರ್ಗದಲ್ಲಿ ಸಾಗುವ ದೃಢ ಸಂಕಲ್ಪವನ್ನು ಮಾಡಿ ಕಲ್ಯಾಣ ಹೆಬ್ಬಾಳ ಗ್ರಾಮದ ಎಲ್ಲ ಗುರು ಹಿರಿಯರಲ್ಲಿ ಈ ಅನುಭವ ಮಂಟಪದ ಎಲ್ಲ ಕಾರ್ಯಕಾರಿಣಿ ಸದಸ್ಯ ಬಳಗದಲ್ಲಿ ದಾಸೋಹ ಮೂರ್ತಿಗಳಲ್ಲಿ ಈ ಪ್ರವಚನವನ್ನು ಆಲಿಸಲು ಆಗಮಿಸಿದಂಥ ಎಲ್ಲ ಬಸವ ಸ್ವರೂಪರಾದ ಶರಣರಲ್ಲಿ ಶರಣೆಯರಲ್ಲಿ ಮುದ್ದು ಮಕ್ಕಳಲ್ಲಿ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿ. ಅಕ್ಕ ಮಹಾದೇವಿಗೆ ಇವತ್ತು ಬೆಳಗ್ಗೆವರೆಗೂ ದೀಕ್ಷಾ ಕಾರ್ಯಕ್ರಮ ಸಂಪನ್ನ ಆಯಿತು. ಈ ದೀಕ್ಷೆ ಕಾರ್ಯಕ್ರಮನೇ 6 ದಿವಸ ಆಯಿತು. ಅಂದ್ರೆ ನಮ್ಮ ಇರುವಂಥ 24-25 ದಿನದಲ್ಲಿ 6 ದಿವಸ ದೀಕ್ಷೆ, 27 ದಿವಸದಲ್ಲಿ 6 ದಿವಸ ದೀಕ್ಷೆ ಕಾರ್ಯಕ್ರಮ ಆಯಿತು. ದೀಕ್ಷೆ ಅಂದರೆ ತಿಳುವಳಿಕೆ, ಅದನ್ನೇ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾದ ಕಾರಣ ಅದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಆ ದೀಕ್ಷಾ ಕಾರ್ಯಕ್ರಮ ಮುಗಿತು. ದೀಕ್ಷಾ ಕಾರ್ಯಕ್ರಮ ಮುಗಿದ ತಕ್ಷಣ ಅವರು ಗುರುಗಳಾದ ಗುರುಲಿಂಗ ದೇವರು ಅಕ್ಷರಾಭ್ಯಾಸವನ್ನು ಆರಂಭಿಸಿದರು. ಅಕ್ಕ ಮಹಾದೇವಿ ತಾಯಿ ಶಾಸ್ತ್ರೋಕ್ತವಾಗಿ
ಅಕ್ಷರಾಭ್ಯಾಸವನ್ನು ಮಾಡಿದ ವಿಶ್ವದ ಪ್ರಥಮ ಮಹಿಳೆ. ಶಾಸ್ತ್ರೋಕ್ತವಾಗಿ ಅಂದ್ರೆ ಅಲ್ಲಿವರೆಗೆ ಕೇವಲ ಪುರುಷರಷ್ಟೇ ಅಕ್ಷರಾಭ್ಯಾಸವನ್ನು ಮಾಡ್ತಿದ್ರು. ಆಕೆ ತಾಯಿ ಹಠ ಹಿಡಿದ್ಲು, ನಾನೂ ಓದ್ಬೇಕು, ನಾನೂ ಬರಿಬೇಕು, ನಾನು ಶಾಣೆ ಆಗ್ಬೇಕು ಅಂತಿದ್ಲು. ಯಾಕಂದ್ರೆ ಬಸವಾದಿ ಶಿವಶರಣರ ವಚನಗಳನ್ನ ಕೇಳ್ಕೊಂಡು ಬೆಳೆದಿದ್ಲು, ಕಥೆಗಳನ್ನ ಕೇಳ್ಕೊಂಡು ಅವ್ರವ್ವ ಅವರಪ್ಪ ಗುರುಗಳು ಹೇಳ್ತಿದ್ರಲ್ಲ ಕೊಲ್ಲ ಕೇಳ್ಕೊಂಡು ಬೆಳೆದಿದ್ರು. ಹೆಣ್ಣು ಗಂಡು ಸಮಾನ, ನಾನು ಯಾಕೆ ಸಾಲಿ ಕಲಿಬಾರ್ದು, ಕಲಿತೀನಿ ಕಲಿತೀನಿ ಅವ್ರು ಗುರುಗಳು ಕೇಳಿದ್ರು. ಮತ್ತೆ ಈ ಹುಡುಗಿ ಹಿಂಗೆಲ್ಲ ಕತ್ತಾಳ, ಆಯ್ತು ಈಗ ದೀಕ್ಷೆ ಆಗೈತಿ, ಇನ್ನು ಸಾಲಿಗೆ ಗುರುಕುಲಕ್ಕೆ ಬರ್ಲಿ ಹೇಳ್ರಿ. 8 ವರ್ಷದ ಕೂಸ ಗುರುಕುಲಕ್ಕೆ ಬರ್ಲಿ ಅಂದ್ರು. ಗುರುಕುಲದೊಳಗೆ ಅಕ್ಕ ಮಹಾದೇವಿ ತಾಯಿಯ ಅಕ್ಷರಾಭ್ಯಾಸ ಆರಂಭವಾಯಿತು. ವಚನಗಳ ಅಭ್ಯಾಸ, ಸಂಸ್ಕೃತ, ವೇದ, ತರ್ಕ, ಶಾಸ್ತ್ರ, ಆಗಮ, ಛಂದಸ್ಸ, ವ್ಯಾಕರಣ, ಸಂಗೀತ, ಸಾಹಿತ್ಯ, ಭಾಷಣ ಕಲೆ, ವೈದ್ಯಕೀಯ, ಹೀಗೆ ಗುರುಲಿಂಗ ದೇವರಿಂದ ಪ್ರಸ್ತುತವಿರುವಂತಹ ಎಲ್ಲ 64 ಕಲೆಗಳಲ್ಲಿ, ಎಲ್ಲ 64 ವಿದ್ಯೆಗಳಲ್ಲಿ ಪರಿಣಿತಿಯನ್ನ ಗುರುದೇವರಾದ ಗುರುಲಿಂಗ ದೇವರು ಆ ತಾಯಿಗೆ ಕರುಣಿಸಿದರು. ಹಂಗ ವಿದ್ಯಾಭ್ಯಾಸವನ್ನು ಮಾಡ್ಕೋತ ಬೆಳೆದ್ಲು. ಅದು ಭಾಳ ಜಾಣಿತ್ತು, ಭಾಳ ಜಾಣಿತ್ತು. ಆ ಜಾಣ ಮಗು ಹಂಗ ಬೆಳ್ಕೋತ್ ಬಂದಂಗ ತನಗೇನ ಜ್ಞಾನಕ್ಕೆ ಬರ್ತೈತ್ಲ ಹಂಗ ಬರ್ದಿಟ್ಕೋತ್ ಬಂದ್ ತಮ್ಮ ಗುರುಗಳ ಮುಂದೆ ಹೇಳಾಕ ಶುರು ಮಾಡಿದ್ಲು. ಅಂತ ಒಂದು ಜಾಣ ಮಗು, ಅಂತ ಒಂದು ತಾಯಿ ಸಾಹಿತ್ಯ ರಚನೆಯನ್ನ ಆರಂಭಿಸಿದರು. ಅಕ್ಕ ಮಹಾದೇವಿಯ ತಾಯಿಯ ಸಾಹಿತ್ಯಗಳು ನಮಗೆ ಸಿಕ್ಕಂಥವು ಒಟ್ಟೆ 3 ಭಾಗಗಳು. ಒಂದು ವಚನಗಳು, 2ನೇದ್ದು ಸ್ವರವಚನಗಳು, 3ನೇದ್ದು ಯೋಗಾಂಗ ತ್ರಿವಿಧಿಗಳು. ಸ್ವರವಚನಗಳು ಅವು ಎಷ್ಟು ಬರ್ದಾರ ಅನ್ನೋದು ಗೊತ್ತಿಲ್ಲ, ಭಾಳ ಅಲ್ಪ ನಮ್ಮ ಕೈಯಾಗ ಸಿಕ್ಕವು. ಆದ್ರೆ ಯೋಗಾಂಗ ತ್ರಿವಿಧಿಗಳು 67 ಯೋಗಾಂಗ ತ್ರಿವಿಧಿಗಳು. ಈಗೇನು ಮೊದಲಿಗೆ 4 ಹೇಳಿದೀವಲ್ಲ, ಇವು ಯೋಗಾಂಗ ತ್ರಿವಿಧಿಗಳು. ಇವು ಭಾಳ ಚೆನ್ನಾಗಿ ಹೇಳಿಸ್ಬೇಕು. ನನಗೆ ಇದು ಇಲ್ಲ, ಸಂಗೀತದ ಜ್ಞಾನ ಇಲ್ಲ, ನನಗೆ ಸಂಗೀತದ ಜ್ಞಾನ ಇಲ್ಲ, ಅದಕ್ಕೆ ಕ್ಷಮಾ ಮಾಡ್ರಿ. ಅದಕ್ಕೆ ಅಕ್ಕನ ಬಳಗದವರು ನಾಳೆಯಿಂದ ಇಬ್ಬರು ಯೋಗಾಂಗ ತ್ರಿವಿಧಿಗಳನ್ನು ಒಟ್ಟೆ 67 ಇವತ್ತು 4 ಹೇಳಿಸಿದೆ ಅಂದ್ರೆ ಇನ್ನು ಎಷ್ಟು ಉಳಿತಾವಲ್ಲ 63. ಪ್ರತಿ ದಿವಸ ಎಷ್ಟು ಹಾಕೋಬೇಕು ಅಷ್ಟು ಯೋಗಾಂಗ ತ್ರಿವಿಧಿಗಳನ್ನ ಸ್ವಲ್ಪ ಚೆನ್ನಾಗಿ ಕಂಠವಾಗಿ ಹಾಡಬೇಕು. ಹಾಡಿಸಿದ್ರೆ ಭಾಳ ಚಲೋ ಆಕೈತಿ ಅನಿಸ್ತೈತಿ. ಯಾಕಂದ್ರೆ ನನಗೂ ಸಂಗೀತ ಕಲಿಬೇಕಂತ ಭಾಳ ಆಸೆ ರೀ, ಭಾಳ ಆಸೆ. ನಮ್ಮ ಊರಾಗ ಒಬ್ರು ಕೆನರಾ ಬ್ಯಾಂಕಿನೊಳಗೆ ಕ್ಲರ್ಕ್ ಇದ್ದರು, ಇಂಡೇಶಿ ಅಂತ ಹೇಳಿ. ಅವ್ರ ಅಡ್ರೆಸ್ ಇಂಡೇಶಿವನು, ಅವ್ರ ಹೆಸರು ಇಂಡೇಶಿ ಅಂತ ಗೊತ್ತಿಲ್ಲ. ಇಂಡೇಶಿ ಎತ್ತಿದ್ರು, ಅವ್ರು ಇಲ್ಲೇ ಲೋಕಾಪುರದವ್ರು. ಅವರು ಇಂಡೇಶಿ ಎತ್ತಿದ್ರು. ಅವರು ಭಾಳ ಚೆನ್ನಾಗಿ ಕೊಳಲು ಬಾರಿಸ್ತಿದ್ರು. ಅವ್ರು ಕೊಳಲು ಬಾರ್ಸಕತ್ರ ಏನು ಆನಂದ ಅನಿಸ್ತಿತ್ತು. ಅವ್ರಿಗೆ ನಾವು ವಿನಂತಿ ಮಾಡ್ಕೊಂಡೆ, ಅಪ್ಪ ಹೊರ ಹಾಕ್ರೆ ಕಟ್ಪಿಸ್ಗಳು. ನಾನು ವಿನಂತಿ ಮಾಡಿಕೊಂಡೆ, ಅಪ್ಪಗಳು ನನಗೂ ಒಂದು ಜನ ಕೊಳಲು ಕಲಿಸ್ರಿ ಅಂದೆ. ನಾನು ಅನ್ನೇ ಯಾಕೆ ಕೊಲ್ಲಕ್ಕ, ಹಂಗಾರೆ ಕೊಳಲು ತೊಗೊಂಬರ್ರಿ ಅಂದರು. ವಿಜಾಪಕ್ಕೆ ಹೋದ್ಯಾ, ಎಲ್ಲ ಎಟ್ಟು ಕೆಮ್ಮದು ವಿಜಾರಕ್ಕೆ ಹೋದೆ ರೀ. ವಿಜಾರಕ್ಕೆ ಹೋಗಿ ಕೊಳಲು ತೊಗೊಳ್ಕೋದೆ. ಆ ಕೊಳಲ್ದಾಗ ನಾವು ಒಂದೇ ಇರ್ತೈತೆ ಮಾಡಿರೋದು, ABCD ಹಿಂಗೆ ಒಟ್ಟು 7 ಕೊಳಲು ಬಂದರು. 7 ಕೊಳಲುಗಳು ಎಲ್ಲ ರೊಕ್ಕ ಕೊಟ್ಟು ತೊಗೊಂಬರೋಣ. ಅವರು ಇಂಡೇಶಿ ಅವರು ಪ್ರಾರಂಭ ಮಾಡಿದರು. ಬ್ಯಾಂಕಿನ ಡ್ಯೂಟಿ ಮುಗಿಸ್ಕೊಂಡು 5 ಗಂಟೆಗೆ ಅಲ್ಲಿ ಮುಗಿದಿಂದ ವಾಕಿಂಗ್ ಮಾಡ್ಕೋತ ಅಲ್ಲಿ ಬರ್ತಿದ್ರು. ನಮ್ಮಂತಕ ಒಂದು ಅರ್ಧ ಗಂಟೆ ಬಂದು 5:15ರಿಂದ 6 ಗಂಟೆ ತನಕ ಕೊಳಲು ನೋಡಿಸೋದು ಕಲಿಸೋದು. 20 ದಿವಸ ಕಲಿಸಿದ್ರಿ ನಾನು. ಬರ್ರಿ ಸೊಕಾಸ್ ಬರ್ರಿ. 20 ದಿವಸ ಕೊಳಲು ನೋಡಿಸೋದು ಕಲಿಸಿದ್ರು. ಕಳಿಸಲ್ಲ ಅಷ್ಟೇ. ನಾನು ಏನು ಹೇಳಿದ್ರು ಗೊತ್ತೈತೇನ್ರಿ, ಅವ್ನು ಇಟ್ಟು ಕೊಳಲ ನೋಡಿಸೋದು. ನಾವೊಂದು ಕತ್ತಿ ಕಲಿಸಿದ್ರು ಅದ್ರ ದನಿ ಬದಲಾಗ್ತಿತ್ತು. ನಿನಗೆ ಏನು ಬದಲೇ ಆಗಲಿಲ್ಲ, ನಿನಗೆ ಕಲ್ಸಕ್ಕೆ ಅವ್ರು ಹತ್ಬಿಟ್ಟು ಹೋದ್ರು. ಅದಕ್ಕೆ ಈ ಸಂಗೀತದೊಳಗೆ ನಾನು ಇಷ್ಟ ಹಿಂದಿನ ಅದಕ್ಕೆ ನನಗೆ ಹೆಂಗೆ ತಿಳಿದೈತೆ ಹಂಗೆ ಅಕ್ಕರು ಹೇಳಿದೆ. ಈ ಯೋಗಾಂಗ ತ್ರಿವಿಧಿಗಳನ್ನು ರಾಗಬದ್ಧವಾಗಿ ಹಾಡಬೇಕು, ಸುಶ್ರಾವ್ಯವಾಗಿ ಹಾಡಿಸ್ಬೇಕು. ಅಂಥವರೆಲ್ಲ ಅಕ್ಕನ ಬಳಗದವರು, ನಮ್ಮ ಮಹೇಶಪ್ಪರು ಇಲ್ಲೆಲ್ಲ ಭಾಳ ಚಲೋ ಬಳಗ ಐತಿ. ಅದು ಕೂಸ ಎಷ್ಟು ಭಾಳ ಚಲೋ ಟೀಮ್ ಐತಿ. ಅದಕ್ಕೆ ನಾಳೆಯಿಂದ ತಾವೆಲ್ಲ ಅಕ್ಕನ ಹೇಳಿಸ್ರಿ. ಹಿಂಗೆ ಮಾಡಿ ಅಕ್ಕ ವಚನಗಳನ್ನು ಬರೆಯೋಕೆ ಆರಂಭ ಮಾಡಿದರು. ಅವರು ಬರೆದಂಥ ಒಂದೇ ವಚನನೇ ಯಾವುದಂದ್ರೆ ಎಲ್ಲರೂ ಕೂಡಿ ಹೇಳಿ, ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿ ಎಂಬುದ ತೊಡೆದು ಭಕ್ತೆ ಎಂದೆನಿಸಿದ ಗುರುವೇ,
ಚನ್ನ ಮಲ್ಲಿಕಾರ್ಜುನನ ತಂದು ಎನ್ನ ಕೈವಶಕ್ಕೆ ಕೊಟ್ಟ ಗುರುವೇ ನಮೋ ನಮಃ ನಮೋ ನಮಃ. ಅಂದ್ರೆ ಇಷ್ಟಲಿಂಗ ದೀಕ್ಷೆಯನ್ನು ಕೊಟ್ಟಂತ ಗುರುವಿಗೆ ತನ್ನ ಕೃತಜ್ಞತಾಪೂರ್ವಕವಾದ ವಂದನೆಗಳನ್ನು ಹೇಳಿದರು. ಇಲ್ಲಿ ಮುಖ್ಯವಾದ ಈ ವಚನದಲ್ಲಿ ನಾವು ನೆನಪಿಡಬೇಕಾಗಿದ್ದಂದ್ರೆ ಚನ್ನ ಮಲ್ಲಿಕಾರ್ಜುನನ ತಂದು ಎನ್ನ ಕೈ ವಶಕ್ಕೆ ಕೊಟ್ಟ ಗುರುವೇ. ಚನ್ನ ಮಲ್ಲಿಕಾರ್ಜುನ ಅಂದ್ರೆ ಚನ್ನ ಮಲ್ಲಿಕಾರ್ಜುನ ಅನ್ನೋದು ಅಕ್ಕ ಮಹಾದೇವಿ ತಾಯಿಯವರ ವಚನಾಂಕಿತ. ಚನ್ನ ಮಲ್ಲಿಕಾರ್ಜುನ ಅಂದ್ರ ಪರಮಾತ್ಮ. ಚನ್ನ ಮಲ್ಲಿಕಾರ್ಜುನ ಅಂದ್ರ ಇದನ್ನ ನೆನಪಿಡು. ಚನ್ನ ಮಲ್ಲಿಕಾರ್ಜುನ ಮತ್ತೆ ಏನು ಅರ್ಥ ಮಾಡ್ಕೋಬಹುದು. ಚನ್ನ ಮಲ್ಲಿಕಾರ್ಜುನ ಅಂದ್ರ ಪರಮಾತ್ಮ. ಚನ್ನ ಮಲ್ಲಿಕಾರ್ಜುನ ಅಂದ್ರ ಮಹಾಬೆಳಗು. ಹೆಂಗ ಅನ್ನೋದು ಅದರ ಚನ್ನ ಮಲ್ಲಿಕಾರ್ಜುನ ಅರ್ಥವನ್ನ ಒಂದು ಅಕ್ಕ ಮಹಾದೇವಿ ತಾಯಿಯವರು ಅವ್ರ ವಚನದಲ್ಲಿ ಹೇಳ್ತಾರ. ಅದು ಚನ್ನ ಮಲ್ಲಿಕಾರ್ಜುನ ಅಂದ್ರ ಇಷ್ಟಲಿಂಗಯ್ಯ. ಚನ್ನ ಮಲ್ಲಿಕಾರ್ಜುನ ಅಂದ್ರೆ ದೇವರ, ಚನ್ನ ಮಲ್ಲಿಕಾರ್ಜುನ ಅಂದ್ರೆ ಪರಮಾತ್ಮ, ಚನ್ನ ಮಲ್ಲಿಕಾರ್ಜುನ ಅಂದ್ರೆ ಇಷ್ಟಲಿಂಗಯ್ಯ. ಇಷ್ಟಲಿಂಗಯ್ಯನ ಅಂದ್ರ ಆ ದೇವ್ರನ್ನ ತನ್ನ ಕೈ ವಶಕ್ಕೆ ಕೊಟ್ಟಂತ ಗುರುವೇ ನಮೋ ನಮಃ ಅಂದ್ರು. ಅದಕ್ಕೆ ನಾವೆಲ್ಲ ಸ್ಪಷ್ಟವಾಗಿ ತಿಳ್ಕೋಬೇಕು. ಅಕ್ಕನ ವಚನದಿಂದ ನಮ್ಮ ಕೊರಳಲ್ಲಿರುವ ಇಷ್ಟಲಿಂಗ ಅಂದ್ರ ಬೇರೆ ಅಲ್ಲ, ಪರಮಾತ್ಮ ಅಂದ್ರ ಬೇರೆ ಅಲ್ಲ. ಈ ವಚನದಿಂದ ಇದನ್ನು ನಾವು ಸ್ಪಷ್ಟನ ಪಡಿಸ್ಕೋಬೇಕು. ಅಕ್ಕ ಮಹಾದೇವಿ ತಾಯಿಯವರು ಗುರುವಿನ ಕರುಣೆಯಿಂದ ನನಗೆ ಏನೇನಾಯ್ತು ಅನ್ನೋಂಥ ಒಂದು ವಚನದೊಳಗೆ ಹೇಳ್ತಾರೆ. ಇನ್ನು ಆದಷ್ಟು ಎಲ್ಲ ಅಕ್ಕನ ಜೀವನ ಚರಿತ್ರೆ, ಅಕ್ಕನ ಬದುಕು, ಸಾಧನೆ, ನಮಗೇನು ಮಾರ್ಗದರ್ಶನ ಮಾಡ್ಯಾರ ಎಲ್ಲವನ್ನು ಅಕ್ಕನ ವಚನಗಳು, ಅಕ್ಕನ ಯೋಗಾಂಗ ತ್ರಿವಿಧಿಗಳು, ಅಕ್ಕನ ಸುರವಚನಗಳು ಇವುಗಳಿಂದ ತಿಳ್ಕೊಂಡು ಹೋಗೋನು. ಅಲ್ಲಿ ಪೂರಕವಾಗಿ ಬೇರೆ ಬೇರೆ ಶರಣರು ಒಂದೆರಡು ಮಾತುಗಳು ಬರ್ಬೋದು. ಆದ್ರೆ ಪೂರ್ಣ ಜೀವನವನ್ನ ಅಕ್ಕ ಅವರ ವಚನಗಳಿಂದ ನಾವು ನೋಡ್ಕೊತ ಹೋಗೋನು. ಗುರುವಿನ ಮಹತ್ವವನ್ನು ಹೇಳ್ತಾರೆ ನೋಡಿ. ಗುರುವಿನ ಕರುಣದಿಂದ ಲಿಂಗವ ಕಂಡೆ, ಗುರುವಿನ ಕರುಣದಿಂದ ಪಾದೋದಕವ ಕಂಡೆ, ಗುರುವಿನ ಕರುಣದಿಂದ ಪ್ರಸಾದವ ಕಂಡೆ, ಗುರುವಿನ ಕರುಣದಿಂದ ಸಜ್ಜನ ಸದ್ಭಕ್ತರ ಸದ್ಗೋಷ್ಠಿಯ ಕಂಡೆನು. ಚನ್ನ ಮಲ್ಲಿಕಾರ್ಜುನಯ್ಯ ನಾ ಹುಟ್ಟಲೊಡನೆ ಶ್ರೀ ಗುರು ವಿಭೂತಿಯ ಪಟ್ಟವ ಕಟ್ಟಿ ಲಿಂಗ ಸ್ವಾಯತವ ಮಾಡಿದೆನಾಗಿ ನಾನು ಧನ್ಯಳಾದೆನು. ಅಂದ್ರ ಗರ್ಭಲಿಂಗ ದೀಕ್ಷೆಯನ್ನ ಮಾಡಿದ್ರು. ಮೊನ್ನೆ ನಮ್ಮ ತಾಯಿ ಮಾಡಿದೇವಲ್ಲ, ಏನಕ್ಕೆ ಹೆಸರು ಪ್ರಿಯಾಂಕಾ. ಪಿ ಅಂತ ಅಟ್ಟೆನೇ ಇಟ್ಬಿಟ್ಟಿನಿ. ಅದು ಏನು ಆದಿನಾಥನ್ ಹೌದಲ್ರಿ ನಿಮ್ಮ ಹಳೇನ ಹೆಸರ? ಅವಧೂತ, ದೊಡ್ಡ ಶರಣ ಅವಧೂತ ಪ್ರಿಯಾಂಕಾ. ಪಿ ಅಷ್ಟೇ ನೆನ್ಪಿಟ್ಟೆ ನಾನು. ಹಂಗ ಪ್ರಿಯಾಂಕಾ ಏನದು ಗರ್ಭಲಿಂಗ ದೀಕ್ಷೆ ಆಯ್ತಲ್ಲ, ಆ ತರ ಲಿಂಗ ದೀಕ್ಷೆ ಆಗಿ ಆ ತಾಯಿ ಬಾಣೆತನ ತಕ್ಷಣನೇ ಗುರುಗಳು ಮನೆಗೆ ಬಂದು ವಿಭೂತಿ ಪಟ್ಟವನ್ನ ಅಕ್ಕ ಮಹಾದೇವಿ ತಾಯಿ ಕಟ್ಟಿದ್ರು. ಅದಕ್ಕೆ ನಾನು ಧನ್ಯಳಾದೆ. ಇಲ್ಲಿ ಒಂದು ಮುಖ್ಯವಾದಂತ ಈ ವಚನದಲ್ಲಿ ಒಂದು ಸಾಲು ಹೇಳಾಕತ್ತಾರ. ಕೆಂಪ್ಯ ಮುಖ್ಯವಾದಂತ ಒಂದು ವಚನ ಹೇಳಾಕ್ತಾರ. ಲಿಂಗ ಸ್ವಾಯತವ ಮಾಡಿದನಾಗಿ ಧನ್ಯಳಾದೆನು. ಸ್ವಾಯತ ಅಂದ್ರ ಆಯತ, ಸ್ವಾಯತ, ಸನ್ನಿಹಿತ. ಇಷ್ಟಲಿಂಗವನ್ನ ಆಯತ ಮಾಡ್ಕೊಳ್ಳೋದು, ಸ್ವಾಯತ ಮಾಡ್ಕೊಳ್ಳೋದು, ಸನ್ನಿಹಿತ ಅಂದ್ರೆ ಸನ್ನಿಹಿತ. ಈ ಮೂರು ಹಂತಗಳದವು. ಆಯತ, ಸ್ವಾಯತ, ಸನ್ನಿಹಿತ. ಆಯತ ಅಂದ್ರ ಸದ್ಗುರುವಿನಿಂದ ಇಷ್ಟಲಿಂಗ ದೀಕ್ಷೆಯನ್ನ ಪಡೆಯುವುದು. ಗುರುಕರ್ಣವನ್ನ ಪಡೆಯುವುದಕ್ಕೆ ಏನತ್ತಾರ? ಆಯತ ತರ. ಸ್ವಾಯತ ಅಂದ್ರ ಗುರುಕರ್ಣವನ್ನು ಪಡೆದಕ್ಕೆ ಆಯತ ಆದ್ಮೇಲೆ ಮುಂದೆ ನಾವು ಲಿಂಗಾಂಗ ಸಾಮರಸ್ಯವನ್ನು ಮಾಡಿ ದಿವಸ ತ್ರಿಕಾಲ ಲಿಂಗ ಪೂಜೆಯನ್ನು ಮಾಡ್ಕೊಳ್ಳೋದು ಏನು ಕೆಲಸ ಐತಲ್ಲ, ಇದು ಸ್ವಾಯತ. ಇದಕ್ಕೆ ಏನತ್ತಾರ? ಸ್ವಾಯತ ತರ. ಲಿಂಗಾನುಭವವನ್ನು ಪಡೆಯೋದಕ್ಕೆ ಏನತ್ತಾರ? ಸ್ವಾಯತ. ಸನ್ನಿಹಿತ ಅಂದ್ರ ಆ ಲಿಂಗ ಬೇರೆ ಅಲ್ಲ, ಲಿಂಗ ಅಂದ್ರ ದೇವರ, ಆ ಲಿಂಗ ಬೇರೆ ಅಲ್ಲ, ನಾ ಬೇರೆ ಅಲ್ಲ ಅನ್ನುವಂಥ ಯಾವ ಸ್ಥಿತಿ ಒಳಗೆ ನಾವು ಹೋಗಿ ಕೂಡ್ತೀವಲ್ಲ, ಅದು ಬಹಿರಂಗದ ವ್ಯವಹಾರದಲ್ಲಿಯೂ ಸಹಿತ ಮತ್ತು ಅಂತರಂಗದಲ್ಲಿಯೂ ಸಹಿತ ನಾವು ಯಾವಾಗ ಲಿಂಗೈನಲ್ಲಿ ಕುಡ್ಕೋತೇವಲ್ಲ ಆ ಸ್ಥಿತಿಗೆ ಏನತ್ತಾರ ಅಂದ್ರ ಸನ್ನಿಹಿತ ತರ. ಅದಕ್ಕೆ ಸ್ಥಿತಿಗೆ ಏನತ್ತಾರ? ಲಿಂಗೈಕ್ಯ ಸ್ಥಿತಿ ಅಂತಾರ. ಅದಕ್ಕೆ ನಾವೆಲ್ಲ ಯಾವ ಸ್ಥಿತಿಗೆ ಹೋಗ್ಬೇಕು? ಲಿಂಗಾಂಗ ಸಾಧನೆ ಮಾಡಿ 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 ಲಿಂಗೈಕ್ಯ ಸ್ಥಿತಿಗೆ ಹೋಗ್ಬೇಕು. ಅಂದ್ರ ಲಿಂಗದೊಳಗೆ ಐಕ್ಯ ಆಗಿಬಿಡ್ಬೇಕಂದ್ರ ನಾವು ಎಲ್ಲಿರ್ಬೇಕು? ಲಿಂಗೈನ ಒಳಗ ಇರ್ಬೇಕು.
ನಮ್ಮ ಸುತ್ತಮುತ್ತ ಏನು ಆವರಿಸಿರ್ಬೇಕು? ಲಿಂಗನೇ ಆವರಿಸಿರ್ಬೇಕು. ಆ ಪರಮಾತ್ಮನ ಹೊಟ್ಟೆ ಒಳಗ ನಾವಿರ್ಬೇಕು. ಲಿಂಗಕ್ಕೆ ಅಂದ್ರೆ ಪರಮಾತ್ಮನ ಹೊಟ್ಟೆ ಒಳಗ ನಾವಿರ್ಬೇಕು. ಅಂದ್ರ ನಾವು ಆಡುವ ಮಾತುಗಳು, ನಾವು ನೋಡುವ ದೃಷ್ಟಿ, ಕೇಳುವ ಶಬ್ದ ಎಲ್ಲನೂ ಪರಮಾತ್ಮನಿಂದ ಬರಾಕ್ತೈತಿ. ಪರಮಾತ್ಮನೇ ಕೇಳಕತ್ತಾನ ಅನಂತ ಯಾವಾಗ ಪರಿಪೂರ್ಣತೆ ನಮ್ಮ ಮಧ್ಯಕ್ಕೆ ಬರ್ತೈತ್ಲ, ಅವಾಗ ನಾವು ಸನ್ನಿಹಿತ ಆದಂಗ. ಆಯತ ಸ್ವಾಯತ ಸನ್ನಿಹಿತ. ಅದಕ್ಕೆ ಈ ವಿಚಾರಗಳನ್ನು ತಿಳ್ಕೊಂಡು ಗುರು ಮತ್ತ ನನಗೇನು ತೋರಿಸಿದ? ಸದ್ಗುರುಗಳು ಮೊನ್ನೆ ಒಂದು ಎರಡು ಚಪ್ಪಾಳೆ ಹೊಡೆದ್ರು. ಈ ಸಂಸಾರ ನಶ್ವರ ಐತಿ, ಸಂಸಾರದಲ್ಲಿ ಸುಖ ಇಲ್ಲ ಅತಿ ತೋರ್ಸವನೇ ನಿಜವಾದಂತಹ ಗುರು. ಸಂಸಾರದಾಗ ಸುಖ ಐತಿ, ಸಂಸಾರದಾಗ ಆನಂದ ಐತಿ ಅತ ತೋರ್ಸಕತ್ತಿದ್ದಂದ್ರ ಅವನು ಗುರು ಅಲ್ಲ. ಅದಕ್ಕೆ ಅಕ್ಕ ಮಹಾದೇವಿ ತಾಯಿಯವರು ಏನು ಹೇಳ್ತಾರ ನೋಡ್ರಿ, ಸಂಸಾರ ಸಾಗರದಲ್ಲಿರ್ದೆ ನೋಡ ನಾನು, ಸಂಸಾರ ನಿಸ್ಸಾರವೆಂದು ತೋರಿದನು ಎನಗೆ ಶ್ರೀ ಗುರು. ಸಂಸಾರ ಅಂದ್ರೇನು? ನಿಸ್ಸಾರ. ಏನೋ ಸಾರ ಅಂದ್ರೆ ಏನೋ ರುಚಿ ಇಲ್ಲ ನನಗೆ. ನಿಸ್ಸಾರವೆಂದ ತೋರಿದನು ಎನಗೆ ಶ್ರೀ ಗುರು. ಅಂಗವಿಕಾರದ ಸಂಗವ ನಿಲ್ಲಿಸಿ ಲಿಂಗವನು ಅಂಗದ ಮೇಲೆ ಸ್ಥಾಪ್ಯ ಮಾಡಿದ ನನ್ನ ಗುರು. ಹಿಂದಣ ಜನ್ಮವ ತೊಡೆದು ಮುಂದಣ ಪಥವ ತೋರಿದನು ಎನ್ನ ತಂದೆ. ಚೆನ್ನ ಮಲ್ಲಿಕಾರ್ಜುನನ ನಿಜವ ತೋರಿದನು ಎನ್ನ ಗುರು. ಅಂದ್ರೆ ಈ ವಚನದೊಳಗ ನಾವು ಒಂದೆರಡು ವಿಚಾರಗಳನ್ನು ನೋಡ್ಬೇಕಾದ್ರೆ, ಹಿಂದಣ ಜನ್ಮವ ತೊಡೆದು, ಯಾವಾಗ ಸದ್ಗುರುವಿನಿಂದ ನಾವು ತಂದೆ ತಾಯಿಯಿಂದ ಹುಟ್ಟಿ ಬಂದೇವಲ್ಲ, ಅವಾಗ ಇದು ಏನಿರ್ತೈತಿ ಅಂದ್ರ ಮಾಂಸಪಿಂಡವಾಗಿರ್ತೈತಿ. ತಂದೆ ತಾಯಿ ಹೊಟ್ಟೆಯಿಂದ ಹುಟ್ಟಿ ಬಂದ ಮ್ಯಾಲ ನಾವು ಮಾಂಸಪಿಂಡ ಆಗಿರ್ತೇವಿ. ಯಾವಾಗ ಸದ್ಗುರುಗಳು ತಮ್ಮ ಹಸ್ತವನ್ನು ತಂದು ತಮ್ಮ ಮಸ್ತಕದ ಮೇಲೆ ಇಟ್ಟು ನಮ್ಮ ಕೈಯಲ್ಲಿ ಇಷ್ಟಲಿಂಗವನ್ನು ಕರುಣಿಸ್ತಾರಲ್ಲ, ಅವಾಗ ನಾವೆಲ್ಲರೂ ಯಾರ ಮಕ್ಕಳಾಕ್ಕೇವಿ? ಗುರುವಿನ ಮಕ್ಕಳಾಕ್ಕೇವಿ, ಗುರುಪುತ್ರರಾಕ್ಕೇವಿ. ಗುರು ಅಂದ್ರ ಅರಿವು, ಅರಿವಿನ ಮಕ್ಕಳು ನಾವು ಆಕ್ಕೇವಿ, ಅರಿವು ಉಳ್ಳವರಾಕ್ಕೇವಿ. ಅದಕ್ಕೆ ಹಿಂದಣ ಜನ್ಮವ ತೊಡೆದು, ಹಿಂದೇನಿತ್ತು? ಹಿಂದಿನ ಜನ್ಮ ಸಂಸಾರದ ಜನ್ಮ. ಸಂಸಾರ ಅಂತಂದ್ರ ಮಾಯೆ, ಸಂಸಾರ ಅಂತಂದ್ರ ಅಜ್ಞಾನ, ಸಂಸಾರ ಅಂತಂದ್ರ ಮೋಹ. ಅದಕ್ಕೆ ಅದನ್ನೆಲ್ಲ ಕಳೆದು ಅರಿವಿನ ಮಾರ್ಗದಲ್ಲಿ ತಂದವ ಸದ್ಗುರುಗಳು. ಅದಕ್ಕೆ ಹಿಂದಣ ಜನ್ಮವ ತೊಡೆದು ಈ ಹೊಸ ಜನ್ಮ ಅಂತ ಕೊಟ್ಟವ್ರೆ ಅವರೇ ನಮ್ಮ ತಂದೆ ತಾಯಿಗಳು. ಅದಕ್ಕೆ ಅಕ್ಕ ಮಹಾದೇವಿ ತಾಯಿ ವಚನದೊಳಗೆ ನೋಡ್ರಿ, ಬಸವ ತಂದೆಗಳ ವಚನಗಳಲ್ಲಿ ನೋಡ್ರಿ, ಉಳಿದ ಎಲ್ಲ ಶರಣರ ವಚನಗಳಲ್ಲಿ ನೋಡ್ರಿ, ಅವ್ರು ಯಾರೇ ತಪ್ಪಿ ಅವ್ರ ಅಪ್ಪ ಅವನ ಹೆಸರು ಹೇಳ್ಯಾರನ್ನ ನೋಡ್ರಿ. ಅವ್ರ ಅಪ್ಪ ಅವನ ಹೆಸರು ಎಲ್ಲಿನೂ ಹೇಳಿಲ್ಲ. ಬಸವ ತಂದೆಗಳು ಹೇಳಿಲ್ಲ, ಅಕ್ಕ ಮಹಾದೇವಿ ತಾಯಿ ಹೇಳಿಲ್ಲ, ಅಲ್ಲಮ ಪ್ರಭು ತಂದೆಗಳು ಹೇಳಿಲ್ಲ. ಆದ್ರ ಉಳಿದ ಎಲ್ಲಾ ಶರಣರನ್ನು ಹೊಗಳ್ಯಾರ. ಅಕ್ಕ ಮಹಾದೇವಿ ತಾಯಿ ಏನ್ ಹೇಳ್ತಾರ? ಎನ್ನ ಹೆತ್ತ ತಂದೆ ಸಂಗನ ಬಸವಣ್ಣನು. ಹೌದಲ್ರಿ? ಅಪ್ಪನು ನಮ್ಮಯ್ಯ ಡೋಹಾರ ಕಕ್ಕಯ್ಯ, ಬಪ್ಪನು ನಮ್ಮಯ್ಯ ಚಿಕ್ಕಯ್ಯ ಎಮ್ಮಯ್ಯ. ಹೌದಲ್ಲ? ಅಂದ್ರ ಉಳಿದವ್ರಿಗೆಲ್ಲ ಅಪ್ಪ ಬಪ್ಪ ಅವ್ವನು ನಮ್ಮ ನೀಲವೇ. ಅಂದ್ರ ಉಳಿದವ್ರಿಗೆಲ್ಲ ಹಿಂಗ ತಾಯಿ 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 ತಂದೆ ತಂದೆ ಅಂತ ಹೇಳ್ಯಾರ ಶರಣರು, ಹೊರತಾಗಿ ತಾವು ಹಿಂದೆ ಏನು ಹುಟ್ಟ್ಯಾರಲ್ಲ ಆ ಅಪ್ಪ ಅವನ ಹೆಸರ ಹೇಳಿಲ್ಲ. ಅದಕ್ಕೆ ನಾವು ಗುರುಕರ ಜಾತ ಸಂಜಾತರಾದ ಮೇಲೆ ಸದ್ಗುರುವಿನ ಹೆಸರನ್ನ ಹೇಳಬೇಕು ಅನ್ನಂತ. ಏನು ಎಲ್ಲಿ ನೀವೆಲ್ಲ ಹಂಗೆ ಹೇಳ್ಕೊತ ಕುಂದ್ರಬೇಡ್ರಿ, ಮತ್ತು ನಿಮಗೆ ಬೇಗ ಚಲೋ ಬಿಡ್ತಾರೆ. ಅದನ್ನು ನಾವು ಆ ಥರ ಹೇಳೋದು, ಗುರುಗಳಾದವರು ಅರಿವಿನ ಆ ಥರ ಹೇಳುವುದು. ಅದಕ್ಕೆ ಈಗ ಅಕ್ಕ ಮಹಾದೇವಿ ತಾಯಿ ತನ್ನ ಜೀವನದಲ್ಲಿ ಎಂದೂ ತನ್ನ ತಂದೆ ತಾಯಿಗಳ ಹೆಸರನ್ನ ಹೇಳಿರಲಿಲ್ಲ. ಈ ಸಂಸಾರದ ಕುರಿತು ಅಕ್ಕ ಮಹಾದೇವಿ ತಾಯಿ ಏನು ಹೇಳ್ತಾರೆ ನೋಡ್ರಿ, ಹರಿಯ ನುಂಗಿತ್ತು ಮಾಯೆ, ಅಜನ ನುಂಗಿತ್ತು ಮಾಯೆ. ಹರಿ ಅಂದ್ರೆ ವಿಷ್ಣು ಅಂತಿರಲ್ಲ, ವಿಷ್ಣು ಪಾಂಡುರಂಗ. ಹರಿಯ ನುಂಗಿತ್ತು ಮಾಯೆ, ಅಜನ ನುಂಗಿತ್ತು ಮಾಯೆ ಅಂದ್ರ ವಿಷ್ಣುವಿನ ಹೇಳ್ತಿ ಅಂತ ಹೇಳ್ತಾರ ನೋಡ್ರಿ, ಲಕ್ಷ್ಮಿ ಅಂತಾರಲ್ಲ ಅದು. ಅಜನ ನುಂಗಿತ್ತು ಮಾಯೆ. ಅಜ ಅಂದ್ರೆ ಯಾರ್ರಿ? ಬ್ರಹ್ಮ. ಜಗತ್ತೆಲ್ಲ ಹುಟ್ಸೋ ಬ್ರಹ್ಮ ತರ ಒಳ್ಳೆ ತನ್ನ ಮಗಳನ್ನೇ ಲಗ್ನ ಹಾಕೋತಾನೆ, ಸರಸ್ವತಿ ಅನ್ನೋದು ಏನಾಯ್ತು. ಅಜನ ನುಂಗಿತ್ತು ಮಾಯೆ. ಇಂದ್ರನ ನುಂಗಿತ್ತು ಮಾಯೆ. ಇಂದ್ರ ಅಂದ್ರೆ ಯಾವಲ್ಲ ದೇವತೆಗಳ ರಾಜ ಆಗ್ತದೆ, ಏನೋ ಕಾಲ್ಪನಿಕ ಇಲ್ಲ ಅದು. ಅವ್ರು ನೋಡ್ರಿ, ಇಂದ್ರ ಅಂದ್ರೆ ದೇವತೆಗಳ ರಾಜ. ಅವನ ಒಬ್ರು ತನ್ನ ಗುರುವಿನ ಹೆಂಡತಿಯ ಜೊತೆ ಸಂಪರ್ಕ ಮಾಡಿದವ. ಹೌದು, ಅಂತ ಇಂದ್ರನ ನುಂಗಿತ್ತು ಮಾಯೆ. ದೊಡ್ಡ ಋಷಿಗಳ ಹೆಂಡತಿ, ದೊಡ್ಡ ಋಷಿಗಳ ಹೆಂಡತಿ ಜೊತೆ ಸಂಬಂಧ ಮಾಡಿದವ. ಇಂದ್ರನ ನುಂಗಿತ್ತು ಮಾಯೆ.
ಚಂದ್ರನ ನುಂಗಿತ್ತು ಮಾಯೆ. ಇವ ಚಂದ್ರಮದನಲ್ರಿ, ಇವ ಭಾಳ ಕೆಟ್ಟದ. ನೀವ ಸಾಮಾನ್ಯ ಇಲ್ಲ. ನೀವು ಯಾವಾಗ ಮಂಗಳವಾರಕ್ಕೊಮ್ಮೆ ಹಿಂಗೆ ಆರತಿ ಪಾರ್ತಿ ಮಾಡ್ತೀರಿ, ಯಾರಿಗೆ ಆರತಿ ಮಾಡ್ತೀರಿ ಅನ್ನೋ ಲಕ್ಷ್ಯ ಕೊಟ್ಟು ನೋಡ್ರಿ. ಅವನು ಗುರುಗಳು ಯಾರಂದ್ರ ಬೃಹಸ್ಪತಿ ಏನಂತಾರ ಅವ್ರ ಗುರುಗಳು. ಅವ್ರ ಗುರುಗಳು ಹೆಂಡತಿ ಭಾಳ ಚಂದ ಅದಾಳತೆ. ಹೆಂಡತಿ ಅವ್ರ ಹೆಂಡತಿ ಜೋಡಿನೇ ವ್ಯವಹಾರ ಇಟ್ಕೊಂಡ್ಬಿಟ್ಟಿದ್ದ. ಅದಕ್ಕೆ ಗುರುಗಳೇ ಅವ್ನಿಗೆ ಶಾಪ ಕೊಟ್ಬಿಟ್ರು. ಹುಚ್ಚ, ನಾನು ಗುರು ನನ್ನ ಹೆಂಡತಿ ಜೊತೆ ಸಂಪರ್ಕ ಮಾಡ್ತೀಯಲ್ಲ, ನೀನು ಯಾವುದ್ರ ಸಲ ಸಂಪರ್ಕ ಮಾಡ್ತೀನಿ, ನಿನ್ನ ಮೈ ತುಂಬ ಎಲ್ಲ ಅವೇ ಆಗಿಬಿಡ್ಲಿ ಐತೆ ಅಂತ. ಅದಕ್ಕೆ ಈಗ ಚಂದ್ರಾಮನ ಮೇಲೆಲ್ಲ ತಗ್ಗದವು ಹಿಂಗೇನ ಹೇಳ್ತಾರ. ಹಂಗ ಈ ಮಾಯೆ ಅನ್ನೋದು ಹೆಂಗಿರ್ತೈತಿ ನೋಡ್ರಿ. ಚಂದ್ರನ ನುಂಗಿತ್ತು ಮಾಯೆ, ಬಲ್ಲೆನೆಂಬ ಬಲಗೈಯವರ ನುಂಗಿತ್ತು ಮಾಯೆ. ಯಾವ ಎಷ್ಟು ನೀರು ಕೊಡುವ. ಬಲ್ಲೆನೆಂಬ ಬಲಗೈಯವರ ನುಂಗಿತ್ತು ಮಾಯೆ. ನಾ ಭಾರಿ ತಿಳುವಳಿಕೆ ಇದೀನಿ, ನನ್ನಂತ ಶಾಣ್ಯರು ಯಾರು ಇಲ್ಲ 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 ಅನ್ನೋರು ಹೋಗಿ ಎಲ್ಲಿ ಬಿಡ್ತಾರೆ, ಹಳ್ಳಕ್ ಬೀಳ್ತಾರೆ. ಇದಕ್ಕೊಂದು ಉದಾಹರಣೆ ಹೇಳ್ಬೇಕಂದ್ರಿ, ಒಬ್ಬರು ದೊಡ್ಡ ರಾಜ, ಕೌಶಿಕಾತ ಚಕ್ರವರ್ತಿ ರಾಜ ಇದ್ದ. ನೀನ್ ನೋಡಿ ನನಗೂ ಬರಕತ್ತವ್ರಪ್ಪ. ಆ ನೀರಿನ ಬಾಟ್ಲಿ ಕೊಡ, ನೀರಿನ ಬಾಟ್ಲಿ ಅರ್ತಕೈತಿ. ಕೊಡ ಅವನು, ಕೊಡ ಅವನು ಒಂದ್ ಸ್ವಲ್ಪ ಕುಡಿಯಾಕ. ಅವ್ನು ನೋಡಿ ನನಗೂ ಬರಾಕತೈತ್ರಿ. ಕೌಶಿಕ ಅವನಂತ ಬಹಳ ದೊಡ್ಡ ರಾಜ. ಅಂದ್ರ ಅವನ ಫ್ರೆಂಡ್ ಯಾರಪ್ಪ ಅಂದ್ರ, ಕೌಶಿಕನ ಫ್ರೆಂಡ್ ಯಾರಪ್ಪ ಅಂದ್ರ ವಶಿಷ್ಠ ಮಹರ್ಷಿಗಳು ಕೌಶಿಕ ರಾಜ ಇಬ್ರು ಕೂಡ ಒಂದೇ ಗುರುಕುಲದ ಸಾಲಿ ಕಲ್ತಿದ್ರು. ಇವ ದೊಡ್ಡ ಚಕ್ರಾಧಿಪತಿ ಆದ, ಇವ ಒಬ್ಬ ದೊಡ್ಡ ರಾಜ ಆದ. ವಶಿಷ್ಠ ಮಹರ್ಷಿಗಳು ದೊಡ್ಡ ರಾಜ, ಇದು ದೊಡ್ಡ ಗುರುಗಳಾದ್ರು. ಇವು ಆಗಣನೆ ಎಲ್ರ ಹೋಗಿದ್ರಲ್ಲ, ಯಾವ್ದಾರ ಕಾರ್ಯಕ್ರಮದ ಕರಿತಿರ್ಲ, ಈ ಕಡೆ ರಾಜಾರನು ಕರಿತಿದ್ರು, ಈ ಕಡೆ ಗುರುಗಳನ್ನ ಕರಿತಿದ್ರು. ಕೊರೋರಿ ರಾಜನ ಕರಿತಿದ್ರು, ಇವ್ ಭಾರಿ ಸನ್ಮಾನ ಮಾಡ್ತಿದ್ರು, ಇದು ಮಾಡ್ತಿದ್ರು, ಎಲ್ಲಾ ಮಾಡ್ತಿದ್ರು. ಆರು ಗುರುಗಳಿಗೆ ಮಾಡೋ ಸನ್ಮಾನವನ್ನೇ ಬೇರೆ ಇರ್ತಿತ್ತು. ಗುರುಗಳು ಅಲ್ಲೇ ಬಾಕಲ್ದಾಗ ನಿಂದ್ರಿಸಿ ಅವ್ರ ಪಾದ ಪೂಜೆ ಮಾಡಿ ಮಂಗಳಾರತಿ. ಇವ ರಾಜ ಎಲ್ಲ ಬಂದು ಎತ್ತರ ಮೇಲೆ ಸಿಂಹಾಸನ ಮೇಲೆ ಕೂತಿರ್ತಿದ್ದ. ಆ ಗುರುಗಳು ಅಷ್ಟು ಭವ್ಯವಾಗಿ ಸ್ವಾಗತ ಮಾಡಿಕೊಂಡು ಎಲ್ಲರೂ ಸಾಷ್ಟಾಂಗ ಹಾಕೋದು. ಆ ರಾಜಗೆ ಎಲ್ಲಾರು ಏನ್ ಮಾಡೋರು, ರಾಜರೇ ಶರಣಾರ್ಥಿಪ್ಪ, ನಮಸ್ಕಾರ. ಅಲ್ಲ, ಗುರುವಿಗೆ ಎಲ್ಲರೂ ಸಾಷ್ಟಾಂಗ ಹಾಕೋರು. ಇವಾಗ ನೋಡಿ ಮಳ್ ಹಿಡಿತು. ನಾ ರಾಜ ಅಂದ್ರೆ ದೊಡ್ಡವ ತಿಳ್ಕೊಂಡಿನಿ. ಎಲ್ಲ ರಾಜ ದೊಡ್ಡವಲ್ಲ, ಗುರುಗಳು ದೊಡ್ಡವರು. ಅದಕ್ಕೆ ನಾ ಏನಾಗ್ಬೇಕು, ಗುರುನೇ ಆಗ್ಬೇಕು. ಪಕ್ಕ ನಿಶ್ಚಯ ಮಾಡಿದವ್. 4-5 ಮಕ್ಕಳು, 4-5 ಮಂದಿ ಹೆಂಡತಿಗಳು ಎಲ್ಲ ಇದ್ರು. ದೊಡ್ಡ ಬಸ್ತಾನೆ, ಅವನಿಗೂ ಒಂದು 50 ವರ್ಷ ಮೇಲಾಗಿದ್ದು ಕಾಣ್ತದ. ಅಡ್ದಿಗೆ ಬಂದು ಗುರುಗಳು ಬಂದು ಕೂತ್ರು ಮಗ್ಗಲ್ದಾಗ. ಕೂತು ತಾನು ಎದ್ದು ನಮಸ್ಕಾರ ಮಾಡಿದ. ಗುರುಗಳು ಆಶೀರ್ವಾದ ಮಾಡಿದ್ರು. ಗೆಳೆಯರು, ನಾನು ನಮಸ್ಕಾರ ಮಾಡತ್ತೀನಿ, ನನಗೆ ಆಶೀರ್ವಾದ ಮಾಡ್ತಾನ ಅಂದ್ರೆ ಇದು ದೊಡ್ಡ ಸ್ಥಾನ ಐತಿ, ಗುರು ಅನ್ನೋದು ದೊಡ್ಡ ಸ್ಥಾನ, ನಾನು ಗುರುನೇ ಆಗ್ಬೇಕಂತ ನಿಶ್ಚಯ ಮಾಡಿ ಕೇಳಿ ಇಲ್ಲ ನಾನು ಗುರು ಆಗ್ಬೇಕು. ಏನು ಗುರು ಆಗ್ಬೇಕಂದ್ರೆ ಎಲ್ಲ ತ್ಯಾಗ ಮಾಡ್ಬೇಕಪ್ಪ. ಏನೈತಿ ಎಲ್ಲ ಬಿಡು, ಏನ್ ಬಿಡ್ಬೇಕು ನೀನಂತ ಏನೇನೈತಿ ಅದನ್ನೆಲ್ಲ ಬಿಟ್ಬಿಡು ಅಂತ. ಈ ರಾಜ್ಯ ಬಿಡು, ಹೇಳ್ತಿ ಬಿಡು, ಮಕ್ಕಳ ಬಿಡು, ಎಲ್ಲ ಒಟ್ಟೆ ಎಲ್ಲ ಬಿಟ್ಬಿಡು. ಎಲ್ಲ ಬಿಟ್ಟು ಸ್ವಲ್ಪ ಅಡಿಯ ತಪಸ್ ಮಾಡು, ಗುರು ಹಾಕ್ಯಂದು ಯಾಕೋಲಕತ್. ಅದೇ ತರ ನಿರ್ಧಾರ ಮಾಡಿ ಆ ಗುರುಗಳ ಕಡೆಯಿಂದ ದೀಕ್ಷಾ ತಗೊಂಡು ಎಲ್ಲ ಸಂಸಾರ ವ್ಯವಹಾರ ಎಲ್ಲ ತ್ಯಾಗ ಮಾಡಿ ಅಡವಿ ಸೇರಿಬಿಟ್ಟಾರೆ. ಅಡವಿ ಸೇರಿತಾನ ಅವರ ವಿಶ್ವಾಮಿತ್ರರು ಅಡವಿ ಸೇರಿ ತಪಸ್ಸು ಮಾಡಾಕತ್ರು. 10-20 ವರ್ಷ ಗಟ್ಲೆ ಆ ಒಣ ತಪ್ಪಲ ತಿನ್ನೋದ್ರಿ. ಗಿಡ ತೆಳಗ ಹೋಗಿ ಅನುಷ್ಠಾನ ಮಾಡ್ಕೊತ ಕುಂದ್ರದು. ಅಲ್ಲಿಂದ ಹೆಂಗ್ ಕಣ್ಣು ಮುಚ್ಚೋದನ್ನೇ ಕೈಯಾಡ್ಸೋದು. ಏನೇನ್ ತಪ್ಪಲ ಸಿಗ್ತದ ಅಕ್ಕರೇ ತಗೊಳ್ತಿರು. ಅಂದ್ರೆ ಹಂಗೊಂದು ನಿಯಮ ಹಾಕೊಂಡಿದ್ರು. ಒಣ ತಪ್ಪಲ ಅದು ಕೈಗೆ ಎಟ್ ನಿಲ್ತಾವ ಅಟೇರ್ ಹಿಂಗ ಅಕ್ಕುರಾಟ್ ತಪ್ಪಲ ತಿಂದು ಅವತ್ತಿನ ಪೂಜೆ ಅನುಷ್ಠಾನ ಮುಗಿಸಿ ಎದ್ದು ಹೋಗಿ ಹೊಳಿ ನೀರು ಕುಡಿದು ಬರ್ತಿದ್ರು. ಇಂಥ ಬರೇ ಒಣ ತಪ್ಪಲ ತಿನ್ಕೋತ 10 ವರ್ಷ ಗಟ್ಲೆ ಅನುಷ್ಠಾನ ಮಾಡಿದ್ರು. 10 ವರ್ಷ ಗಟ್ಲೆ ಅನುಷ್ಠಾನ ಮಾಡನೆ ಅವು ಏನು ಉಳಿದವ್ರಿಗೆ ಎಲ್ಲರೂ ಗಾಬರಿ ಹಾಕ್ಬತ್ರು. ಏನು ಇವನ್ ತಪಶಕ್ತಿ, ಏನು ಅದು ತಪಶಕ್ತಿ ಹೆಚ್ಚಾಕತ್ತು. ಎಲ್ಲರೂ ವಿಚಾರ ಮಾಡಕತ್ರು ಹೆಂಗತ್ತೆ. ಅವಾಗ ಅದೇ ಅಡವ್ಯಾಗ ಅಲ್ಲಿ ಯಾರೋ ಅಡವಿ ಗುಡಿಸಲ್ದಾಗಿರಂತ ಒಬ್ಬರು ಅದೊಂದು ಭಾಳ ಚಂದನ್ ಹುಡುಗಿತ್ತು. ಇಲ್ಲೇ ಐತಿ ನೋಡಿದ್ರು ಜುಪ್ರ. ಹಿಂಗೆ ಭಾರಿ ಒಂದು ಚಂದನ್ ಹುಡುಗಿತ್ತು. ಒಂದು 16, 17, 18 ವರ್ಷದ ಹುಡುಗಿ. ಇವ 60 65 ಆಗ್ಯಾರ. ಇವಾಗ 45-50 ಬಿಟ್ಟು ಬಂದಾನ. ಬರೇ ಒಣ ತಿನ್ಕೋತೆ 10 ವರ್ಷ ಕೂತಾನ. ಆಕಿ ಹಿಂಗ ಅದು ದಾರಿ ಚಿಲ್ಕ್ ಕತ್ತೆ ಗೆಜ್ಜಿ ಕಟ್ಕೊಂಡು ಹಿಂಗೆ ಸುಮ್ಮ ಕುಂದ್ರಕಲ್ಲ ಏನ್ ಕಾಣ್ತದ ನೋಡಿದ. ಯಪ್ಪೋ ಎಟ್ ಚಂದ ಅಂದ ನೋಡಿ ಅಂದ. ಆಕಿ ಹುಡಿ ಯಪ್ಪ ಶರಣಾರ್ಥಿಪ್ಪ ಸಾಠಾಗತಿ. ನಾನ್ ಲಗ್ನ ಹಾಕಿ ಕೇಳ್ಬಿಟ್ರು. ಆಕಿನ ಹುಡುಗಿ ಏನಂದ್ಲು, ಯಪ್ಪ ಮಹಾತ್ಮರು ಕೇಳತ್ತಾರ. ಹೂ ಅಂದ್ಬಿಟ್ಲು. ಹೂ ಅಣ್ಣ ಆಯ್ತ. ಹಂಗ ಏನು ಅಡ್ಯಾಗ ಲಗ್ನ ಆಗೋದು ಏನತ್ತಾರೆ ಅದಕ್ಕೆ ಆ ಗಾಂಧರ್ವ ವಿವಾಹ ಆಗೇ ಬಿಟ್ಟ. ಒಂದೇನಾದ್ರು ಕೈ ಹಾಕೊಟ್ಟ, ಕೈ ಹಿಡ್ದು ಈಗ ಇವತ್ತಿಗೆ ನೀ ನಾನು ಹೇಳ್ತಿ, ನಾನು ನಿನ್ ಗಂಡ
ಮುಗಿತ್ ಬಾಳೆ ಚಲೋ. ಎದಕ್ಕೆ ಬಂದಾನ ಅಡವಿಗ್ರಿ? ತಪಸ್ಸು ಮಾಡಿ ದೊಡ್ಡ ಋಷಿ ಆಗ್ಬೇಕು, ದೊಡ್ಡ ಗುರು ಆಗ್ಬೇಕು ಬಂದಾನ. ಈಕಿ ಬಾಣನೆ ಲಗ್ನ ಹಿಡ್ದು ಕೈ ಹಿಡ್ದ. ಕೈ ಎಷ್ಟು ವರ್ಷ ಹಿಡ್ದು ಗೊತ್ತದನ್ರಿ? ಹೊಳ್ಳಿ ಒಂದು ಮಗಳು ಹುಟ್ಟಿ ಮಗಳು 18 ವರ್ಷಕ್ಕೆ ಬತ್ರಿ. ಅಡವಿ ಬಂದಾನ ಗುರು ಆಗ್ಬೇಕಂತೇಳಿ ಆಕಿನ ಕೈ ಹಿಡ್ದು ಲಗ್ನ ಆಗಿ ಆ ಮೇನಕಾನ ಕೈ ಹಿಡಿದು ಒಂದು ಹೆಣ್ಣು ಹುಡುಗಿನ ಹಡ್ದ 1 ವರ್ಷಕ್ಕೆ. ಆಕಿ ಯಾರ? ಶಕುಂತಲ ಹುಟ್ಟಿದ್ಲು. ಶಕುಂತಲ 18 ವರ್ಷಕ್ಕೆ ಆದ್ಲು. ಇವ್ ಅಟ ತಕ ಖಬರೇ ಇಲ್ಲ, ಅಷ್ಟು ಜೋರ ಸಂಸಾರ ನಡೆಸಿಬಿಟ್ಟಾನೆ. ಅಲ್ಲಿಂದ ಹಿಂಗ ಒಂದ್ ದಿವ್ಸ ಧ್ಯಾನ ಮಾಡ್ಕೋ ಕೂತಿದ್ದ. ಆ ಶಕುಂತಲ ಗಿಲಕ್ ಗೆಜ್ಜೆ ಕಟ್ಕೊಂಡು ಹಿಂಗ್ ಬತ್ತು. ಪಟ್ಟನೆ ಕಣ್ಣು ತೆಗದ. ನೀ ಯಾರ ಕೇಳ? ಅಪ್ಪಾಜಿ, ನಾ ನಿನ್ನ ಮಗಳು. ಯಪ್ಪ ಅಂದನ. ನಾ ಎದಕ್ ಬಂದೀನಿ? ಏನು ಬಂದೀನಿ? ನೀ ನನ್ನ ಮಗಳು ಆಗಿಟ್ಟ ಹತ್ರಾಗ್ಯಾ? ನಾ ಇನ್ನ ಗುರು ಆಗಿಲ್ಲ ಅಂದ. ಅಂದ್ರ ಬಲ್ಲೆನೋ ಎಂಬ ಬಲಗೈಯವರನ್ನ ನುಂಗಿತ್ತು ಮಾಯೆ. ಹೆಂಗ ನುಂಗಿ ಬಿಡ್ತು ನೋಡ್ರ. ಒಣ ತಿನ್ಕೊತ್ಕೊತಿದ್ದ. ಇನ್ನು ಬೆಣ್ಣೆ ತುಪ್ಪ ಹಾಲು ತಿನ್ನೋರ್ ಗತಿ ಅನ್. ಅದಕ್ಕ ಅರಿಯನೆಂಬ ಅಜ್ಞಾನಿಗಳನ್ನ ನುಂಬಿತಿ. ಇಂಥ ಶಾಣ್ಯಾರನು ನುಂಗುತ್ತೈತಿ. ಏನ್ ಮಳ್ಳರ್ದೇವ್ರಿ, ನಮ್ಗೇನು ಗೊತ್ತೈತಿರಿ ಅಂತ ಆ ಮಳ್ಳರ್ನು ಸೈತಿ. ಈರೇಳು ಭುವನದ ಬೋಳವನು ಅರೆಗೊಂಡಿತ್ತು ಮಾಯೆ. ಅಂದ್ರೆ ಈ 7 ಭವನಗಳು 2 ಅಂದ್ರೆ 14 ಲೋಕದವತ್ತು. ತೆಳಗೇಳು ಮೇಳು. ಆ 14 ಲೋಕದಾಗ ಇರೋಂಥವ್ರನ್ನ ಎಲ್ಲಾರನು ಅದ್ ನುಂಗೇ ಬಿಟ್ಟೈತೆ. ಅವ್ರನ್ನೆಲ್ಲ ಮರಳು ಮಾಡೈತೆ. ಅಂದ್ರೆ ಒಟ್ಟರು ಮಳೆ ಮಾಡಿಬಿಟ್ಟೈತೆ. ಮಾಡಿತ್ತು ಚನ್ನ ಮಲ್ಲಿಕಾರ್ಜುನಯ್ಯ ಎನ್ನ ಮಾಯೆಯ ಮಾಣಿಸಾ ಕರುಣಿ. ಅಂದ್ರ ಈ ಸಂಸಾರ ಅನ್ನೋದು ಎನ್ನ ಮಾಯೆಯ ಮಾಣಿಸಾ ಕರುಣಿ. ಸಂಸಾರ ಅಂದ್ರ ಮಾಯೆ ಅಂತಂದ್ರ ಇಷ್ಟೇ. ಮಾಯೆ ಅರ್ಥ ಅಂದ್ರ ಅದು ಇರುವುದಿಲ್ಲ, ಇದ್ದಂಗ ಅನಸ್ತೈತಿ. ಅದು ಮಾಯೆ. ಹೌದಲ್ರಿ? ಇವತ್ತ ಬೇಸನ್ ಉಂಡಿ ನೆಪ್ಪತ್ರಿ ಎಲ್ಲರಿಗೆ. ಬೇಸನ್ ಉಂಡಿ ಕೊಟ್ರು ಒಂದ್ ಅರ್ಧ ಕಡ್ಕೊಂಡೇವು. ಹೆಂಗಿರ್ತೈತ್ರಿ ಬೇಸನ್ ಉಂಡಿ? ಮಸ್ತ್ ತುಪ್ಪದಾಗ ಮಾಡಿಟ್ಟಾರ. ಕೈಗೆ ತುಪ್ಪ ಹತ್ತಾಗ್ತೈತಿ. ಅರ್ಧ ತಿಂದೆವು. ಭಾರಿ ಎಟ್ಟು ನಮ್ಮವು ಮಾಡೈತಿದನ. ಇಂಥ ಬೇಸನ್ ಉಂಡಿ ಒಂದ್ ತಿಂದ. ಯಪ್ಪರ ಭಾಳ ಚಲೋ ಅದೈತ್ರಿ. ಇನ್ನೊಂದು ತಗೋರಿ. 5 ಬೇಸನ್ ಉಂಡಿ ಅದ. ಆಗಣ ಏನೆಲ್ಲ ಚಲೋ ಮಾಡ್ತಾನ್ರ. ಯಪ್ಪ ಹೊಟ್ಟೆ ಬೇಡ ಯಪ್ಪ ಬುದ್ಧಿ. ಬೇಸನ್ ಉಂಡಿ ತುಪ್ಪ ಕೈ ಹತ್ತಕಲ್ಲಾಗ್ತೈತಿ. ತಗೋರಿ ಅಂದ್ರ ಬೇಸನ್ ಉಂಡಿ ಅಂದ್ರ ವಲ್ಯ ಅಟ್ಟ ಮರಿ ತಗೋ ಅಂದ್ರ ಬೇಸನ್ ಉಂಡಿನ ಏನಾಕ್ಕವ್ರಿ? ಹೊರಗೆ ಬರಕ್ ಚಲೋ ಹಾಕೋ. ಇದೇ ತರನೇ ಜಗತ್ತಿನೊಳಗಿರುವಂತ ಎಲ್ಲ ಸುಖಗಳು. ನಾವು ಎಲ್ಲ ಸುಖಗಳನ್ನು ಹೆಂಗ ಅನುಭವಿಸ್ತೀವಿ? ಜಗತ್ತಿನೊಳಗೆ ಏನು ಸುಖ ಅದಾವತ್ತೀವಲ್ಲ ಆ ಎಲ್ಲ ಸುಖಗಳನ್ನು ಹೆಂಗ ಅನುಭವಿಸ್ತೀವಿ ಅಂದ್ರ ಪಂಚ ಜ್ಞಾನೇಂದ್ರಿಯಗಳಿಂದ, ಪಂಚ ಕರ್ಮೇಂದ್ರಿಯಗಳಿಂದ ಅನುಭವಿಸ್ತೀವಿ. ಪಂಚ ಜ್ಞಾನೇಂದ್ರಿಯಗಳು ಯಾವುವು? ಕಣ್ಣ, ಚರ್ಮ, ಮೂಗ, ನಾಲಿಗೆ, ಕಿವಿ. ಹೌದಲ್ಲ? ಇವುಗಳಿಂದ ನಾವು ಪಂಚ ವಿಷಯಗಳನ್ನ ಅನುಭವಿಸ್ತೀವಿ. ಕರ್ಮೇಂದ್ರಿಯ ಅಂದ್ರೆ ಗುದ, ಗುಹ್ಯ, ಪಾದ, ಪಾಣಿ ಮತ್ತು ವಾಕ್, ಬಾಯಿಯಿಂದ. ಈ 10 ಕುರಿಂದ ನಾವು 5 ಕುರ್ಲೆ ತಗೋತೇವೆ. ಅಕ್ರ 5 ಕುರ್ಲೆ ಅದರ ಸುಖವನ್ನು ಅನುಭವಿಸ್ತೇವಿ. ನೋಡಾಕತ್ತೇ ಇದು ಮಣಗಡ ತಲೆ ಇಕ್ಕೊಂಡೈತಿ. ಎಷ್ಟ ತಕ ನೋಡೋದಾಕೈತಿ ಹೇಳ್ರಿ? ತಲೆ ಬಾ ಚಂದ ನೋಡಿ ಬ್ಯಾಸರ ಆಕೈತಿಲ್ರಿ? ಹೌದಲ್ರಿ? ನೋಡುದು ಬ್ಯಾಸರ ಆಕೈತಿ. ಭಾರಿ ಪ್ರೀತಿ ಮಾಡ್ಲಗ್ನ ಆಗಿರ್ತದ. ಏಸು ಇರ್ತಾರ. ಒಂದು 3-4 ತಿಂಗಳ ಕೈ ಹಿಡ್ಕೊಂಡು ತಿರ್ಗಾಡ್ತಾರ. ಮುಂದೆ ವರ್ಷ ಆಗಣದೆ ಲಘು ಬಾ ಹತ್ತಿದ್ದು ಟಿಸಿಕ್ ಮಾಡ್ಕೊತ ಮುಂದೆ ಹೋಗಿರ್ತೈತಿ. ಅದು ಎತ್ತಿರ್ತೈತಿ. ಹೌದಲ್ರಿ? ಮುಂದೆ 2-3 ವರ್ಷಗಿಂದ ಈಗ ಎಲ್ಲಾರು ಬಂದಿರ್ಲ. ಈಗ ಒಬ್ಬರೇ ಕರ್ಕೊಂಡ್ ಬಂದಿರ ಜೋಡಿ ಮೇಲೆ ಹೇಳ್ರಿ. ಲಗ್ನದಾಗ ಏನ್ ಹುರುಪಿತ್ತು ಒಬ್ರಿಗೊಬ್ರು. ಎಲ್ಲಿ ಏನು ಕೈ ಹಿಡಿದು ಮಂದಿ ನೋಡ್ತಾರ ಅನ್ನೋದು ಇಲ್ಲ, ಇದು ಇಲ್ಲ. ಹಂಗ ಮಾಡೇ ಇಲ್ರಿ ಎಲ್ಲಾರು. ಮತ್ತ ಹಂಗ ಪ್ರವಚನ ಕರ್ಕೊಂಡ್ ಬರ್ಬೇಕೇನಿಲ್ಲ? ಹೌದಲ್ರಿ? ಅಷ್ಟ ಪ್ರೀತಿಲೇ ಕರ್ಕೊಂಡ್ ಬರ್ಬೇಕಿಲ್ಲ? ಅವ್ ಕೈ ಏನ್ ಹಿಡಿದ್ರಿ? ಒಟ್ಟೆ ನಿನ್ನ ಕಷ್ಟ ಸುಖದಾಗ ನಿನ್ನ ಬಿಡಂಗಿಲ್ಲ ಅಂತ ಹಿಡಿದ್ರಿ. ಮತ್ತೆ ಈ ಪ್ರವಚನ ಕೇಳಿದ್ರ ಸುಖ ಆಕೈತಿ ಅಂದ್ರೆ ಅವ್ರನ್ನ ಹೆಂಗ ಬಿಟ್ಟು ಬರೋದು ಮನ್ಯಾಗ? ಹೌದಲ್ಲ? ಅವ್ರನ್ನರೇ ಮನ್ಯಾಗ ಬಿಟ್ರಿ. ಅದಕ್ಕ ನಾಳೆಗೆ ಏನ್ ಮಾಡ್ಬೇಕು? ಇವತ್ತ ಲಗ್ನ ಆಗೈತಿ ತಿಳ್ಕೊಂಡು ನಾಳೆ ಕೈ ಹಿಡ್ದ ಕರ್ಕೊಂಡ್ ಬರ್ಬೇಕು. ಹಂಗ ಅಪೋಡ ನಿಮ್ಗೂ ಹಂಗ ಬಾಟ್ ಮಂದಿ ತಾಯಿಗಳು ಮನ್ಯಾಗ ಇದಾರ, ಅವ್ರನ್ನು ಹಿಂಗ ಕರ್ಕೊಂಡ್ ಬರ್ಬೇಕು. ಇದೇ ಮಾಯೆ, ಇದೇ ಸಂಸಾರ. ಸಂಸಾರ ಅಂದ್ರ ಹೆಂಡ್ತಿ, ಸಂಸಾರ ಅಂದ್ರ ಹೊಲ, ಮನಿ, ಬಂಗಾರ, ಬೆಳ್ಳಿ, ರೊಕ್ಕ, ರೂಪಾಯಿ. ಇವು ಸಂಸಾರ ಅಲ್ಲ. ಸಂಸಾರ ಅಂದ್ರ ಅದ್ರ ಮ್ಯಾಲ ಇರುವಂತ ನಮ್ಮ ಮೋಹ. ಅವು ಇರುವೆ ಜಗತ್ನಾಗ. ಅಕ್ಕನೇನು ಅಳ್ಯಾಕ್ ಬರ್ತೈತೇನು? ಅವೆಲ್ಲ ಇರುವೆ. ನಾವು ಗುರುಗಳಾಗ್ಯವು.
ನಮ್ಗೆ ಅನ್ನದ ಮೇಲೆ ಮೋಹನೇ ಇಲ್ಲ ಅಂದ್ರ ನಡಿದಿಲ್ಲ. ನಾಳೆಗೆ ಹೆಂಗ್ ಪ್ರವಚನ ಮಾಡ್ಲಿ, ಊಟನೇ ಇಲ್ಲ ಅಂದ್ರೆ ಹೆಂಗ್ ಚಕ್ರ ಬರಕ್ ಚಲೋ ಮಾಡ್ತೈತಿ. ಗುರುಗಳಿಗೆ ಏನು ಬೇಡಪ್ಪ, ನೋಡ್ತೀವಿ ಹಂಗೆ. ನಾನು ಎಷ್ಟು ದಿವಸ ಆಯ್ತು, 8-9 ದಿವಸ ಆಯ್ತು ಪ್ರವಚನ ಮಾಡೇ ಮಾಡ್ತೀನಿ. ಅದ್ರಾಗ ಏನು 200 ರೂಪಾಯಿ ಆಗಿಲ್ಲಪ್ಪ, ಕಾಣಿಕೆ ಹಾಕ್ತಿರಿ ಅಂತ ಅಲ್ಲೇ ಹಳಿ ಕಾರ್ ನಿಂದ್ಕೊಂಡು ನಿಂತೀನಿ. ಇದೊಂದು ಪ್ರವಚನ ಮುಗಿಸ್ಕೊಂಡು ಹೋಗಿ ಕಾರ್ ತಗೋಬೇಕಂತ ಬಂದಿದ್ದೆ ಐಡಿಯಾ. 100 ರೂಪಾಯಿ ಹಾಕಿ ಮತ್ತೇನು ಬೇಡ ನನಗೆ ರೊಕ್ಕ ಬೇಕಾ. ಅದ್ರ ಮ್ಯಾಲ ಅತಿಯಾದ ಮೋಹ ಇರಬಾರದು. ಉಂಡಿ ಬೇಕಾ, ಉಂಡಿ ಮೇಲೆ ಅತಿಯಾದ ಮೋಹ ಇರಬಾರ್ದು. ಹಂಗ ಅತಿಯಾದ ಮೋಹಕ್ಕ ಏನತರ, ಅತಿಯಾದ ಮೋಹಕ್ಕ ಏನತರ ಇವ ಸಂಸಾರ ತರ. ಅತಿಯಾದ ಮೋಹಕ್ಕೆ ಏನತರ ಸಂಸಾರ. ನೀರು ಇದು ಯಾವ್ದ್ರಿ, ಪುಷ್ಪ ಕಮಲ ಹೂವು ಎಲ್ಲಿರ್ತೈತ್ರಿ, ಕೆಸರಿನಾಗೆ ಇರ್ತೈತಿ, ನೀರಾಗೆ ಇರ್ತೈತಿ. ಅದನ್ನ ಹಿಂಗೆ ತೆಗೆದು ಬಿಟ್ರ ಒಂದು ಚೂರು ಹಚ್ಕೊಂಡಿರುದಿಲ್ಲ. ಹಂಗ ನಾವು ಎಲ್ಲಿರ್ಬೇಕು, ಬಂಗಾರದಾಗೇ ಇರ್ಬೇಕು, ರೊಕ್ಕದಾಗೇ ಇರ್ಬೇಕು, ಮನ್ಯಾಗ ಹಾಲ ಹಿಂದಾಗೇ ಇರ್ಬೇಕು. ಅದನ್ನ ಬಿಟ್ಟು ಹೊರಗೆ ಬಂದಾಗ ಒಟ್ಟು ತಲೆ ತುಂಬಿಕೊಂಡಿರ್ಬಾರ್ದು. ನೋಡ್ರಿ, ಇದು ನಿರ್ಮೋಹ. ಇದಕ್ಕ ನಿರ್ಮೋಹ ತರ. ಆ ಒಟ್ಟು ಇಲ್ಲಿ ಬಂದು ಕೂತ್ರು ಸಹಿತ ಎಮ್ಮೆ ಮೇವು ಹಾಕಿದ್ನೋ ಇಲ್ಲೋ, ಹಾಲು ಇಳಿಸಿದ್ರೋ ಇಲ್ಲೋ, ಇದನ್ನ ಚಿಂತೆ ಮಾಡಕ್ಕೆ ಇದೇ ಸಂಸಾರ. ಸಂಸಾರ ಗೊತ್ತಾಗ್ಬಿಡ್ತ್ರಿ. ಅಂದ್ರೆ ಇವೆಲ್ಲ ಇರಬೇಕು, ಇವುಗಳ ಮೇಲೆ ಅತಿಯಾದ ಮೋಹ ಇರಬಾರದು ಅನ್ನೋದೇ ಇದೊಂದು ಇದು. ಮತ್ತೆ ಈ ವಿಶ್ವಾಮಿತ್ರರಂದ್ರ ಸಾಮಾನ್ಯರಲ್ಲ. ಅವರು ಗಾಯತ್ರಿ ಮಂತ್ರ, ನಿನ್ನೆ ಹೇಳಿದ್ನಲ್ರಿ, ಜಗತ್ತಿಗೆ ಗಾಯತ್ರಿ ಮಂತ್ರವನ್ನು ಕೊಟ್ಟಂತವ್ರು. ಅವರು ಬ್ರಹ್ಮರ್ಷಿಗಳು ಅನಿಸ್ಕೋಬೇಕತ್ ಮಾಡಿದ್ರು ಅವರು. ಅಂದ್ರ ಇವ್ರಿಗೆಲ್ಲಾರು ಬರೋರು ರಾಜರ್ಷಿಗಳೇನವರು. ರಾಜ ಇದ್ದ, ಋಷಿಯಾಗಿದ್ದ. ರಾಜರ್ಷಿ ಅಂತಿದ್ರು. ವಶಿಷ್ಠ ಮಹರ್ಷಿಗಳಿಗೆ ಏನತ್ತಿದ್ರು, ಬ್ರಹ್ಮರ್ಷಿಗಳು ಅಂತಿದ್ರು. ನನಗ ಬ್ರಹ್ಮರ್ಷಿಗಳು ಅನ್ರಿ ಅಂತಿದ್ರು. ಭಯಂಕರ ಮುಂದೆ ಹೋಗಿ ಇದು ಆದ್ಮೇಲೆ ಮತ್ತೆ ಮುಂದೆ ಹೋಗಿ ಬಹಳಷ್ಟು ತಪಸ್ಸು ಮಾಡಿ ಸಾಧನೆ ಮಾಡಿ ಅವರು ಬ್ರಹ್ಮರ್ಷಿಗಳಾದ್ರು. ಅಂತ ಮಹಾನ್ ವ್ಯಕ್ತಿಗಳು ಸಹಿತ ಈ ಮಾಯೆ ಅನ್ನೋದು ಬಿಟ್ಟಿಲ್ಲ. ಅದಕ್ಕೆ ಈ ಮಾಯೆ ಅನ್ನೋದು ಬಹಳ ಕೆಟ್ಟೈತಿ. ಸಂಸಾರ ಎಂಬ ಸರ್ಪ ಮುಟ್ಟಲು ಪಂಚೇಂದ್ರಿಯ ವಿಷಯವೆಂಬ ವಿಷದಿಂದ ಆನು ಹೊರಳಿ ಬೀಳುತ್ತಿದ್ದೆನಯ್ಯ. ಓಂ ನಮಃ ಶಿವಾಯ ಎಂಬ ಮಂತ್ರವ ಜಪಿಸುತ್ತಿದ್ದೆನಯ್ಯ ಕೂಡಲ ಸಂಗಮ ದೇವ. ಅದಕ್ಕ ಈ ಸಂಸಾರದಿಂದ, ಈ ಮಾಯೆಯಿಂದ ನಾ ಹೊರಗೆ ಬರ್ತೀನಿ ಅಂದ್ರ ಸುಳ್ಳ. ನನ್ನ ಕಡೆ ಬರಕ ಆಗುದೇ ಇಲ್ಲ. ಪರಮಾತ್ಮ ಕೃಪಾ ಮಾಡಿ ನೀನು ನನ್ನ ಹೊರಗೆ ತೆಗಿ ತಿಳಿ ಬಸವ ತಂದೆಗಳು ನಮಗೆ ಹೇಳಕತ್ತಾರ. ಅದಕ್ಕ ನಮ್ಮ ಸಂಸಾರದೊಳಗೆ ನಾವು ಎಷ್ಟು ಮುಣಿಗೆವು ಅನ್ನೋದು ಹೇಳ್ತಾರ ನೋಡ್ರಿ ಬಸವ ತಂದೆಗಳು. ಸಂಸಾರ ಸಾಗರದ ಕೆರೆ ಕೊಬ್ಬಿ ಮುಖದ ಮೇಲೆ ಅಲಿಯುತ್ತಿದೆ ನೋಡ, ಸಂಸಾರ ಸಾಗರ ಉರದದ್ದವೇ ಹೇಳ. ಇಟ್ಟು ಮುಣಿಗ್ಯಾವ ಸಂಸಾರನು ಸಾಗರದಾಗ, ಎಟ್ಟು ಮುಣಿಗ್ಯಾವ ಎದಿಮಠ ಮುಣಿಗ್ಯಾವ. ಸಂಸಾರ ಸಾಗರವೆಂಬುದು ಕೊರಳುದ್ದವೇ ಹೇಳ. ಇಟ್ಟು ಮುಣಿಗ್ಯಾವ ಸಂಸಾರ ಸಾಗರವೆಂಬುದು ಶಿರದುದ್ದವೇ ಹೇಳ. ಸಂಸಾರ ಸಾಗರ ಶಿರದುದ್ದವಾದ ಬಳಿಕ ಏನ ಹೇಳುವೇನಯ್ಯ ಕೂಡಲ ಸಂಗಮ ದೇವ. ನಾವು ನೀರಾಗದ ಈಶಾಸ್ ಮಂದಿ ಬರ್ತಾರೆ, ಒಟ್ಟಿಗೆ ಬರ್ತೈತಿ. ಯಾಕ ಮಗ್ಗಲ್ಕ ಹಿರಣ್ಯಕೇಶಿ ನದಿ ಐತಿ, ಹೌದಲ್? ಇಶಾಡಕ್ ಹೋಗ್ತೀರಿ, ಎದಿ ಮಠ ನೀರು ಬರ್ತಂದ್ರೆ ಏನಕ್ಕೈತ್ರಿ, ಸ್ವಲ್ಪ ನಿಂದಿರ್ಬೋದು. ಆದ್ರೂ ಕಾಲಂಜರ ಹೇಳ್ತಿರ್ತಾವ ಮ್ಯಾಗ, ಆದ್ರೂ ಒತ್ತೆ ನಿಂದಿರ್ಬೋದು, ಹೌದಲ್ರಿ? ಅದೇ ಒಂಜಾರ ನೀರ ಇಲ್ಲಿ ತಕ ಹೋದಿರ್ತಾವ, ಕುತ್ತಿಗೆ ಮಟ್ಟ ಹೋದ್ರ ಕಾಲ್ ನೆಲಕ್ಕೆ ನಿಂದಿರ್ತಾವ ಅನ್ರಿ, ನಿಂದಿರ್ದಲ್ಲ. ತುದಿ ಬಟ್ಟ ಮ್ಯಾಲ ನಿತ್ತಂಗ್ ಮಾಡ್ತಿರ್ತೀರಿ, ಕಾಲ್ ನೆಲಕ್ಕೆ ಹಚ್ಚಕ್ ಆಗುದಿಲ್ಲ. ಹಂಗ ಇದು ಮಾಡಿ ಅಕಸ್ಮಾತ್ ನೀವು ತೆಲಿ ಮಟ್ಟ ಒಳಗೆ ಹೋಗ್ಬಿಟ್ರಿ ಅಂದ್ರೆ ಗತಿ ಏನು? ಅದಕ್ಕ ಈ ಸಂಸಾರ ಅನ್ನೋದನ್ನ ಅತಿಯಾಗಿ ಹಚ್ಕೊಳ್ಳಾರ್ದೇ ನಾವು ಈ ಬದುಕಿನಲ್ಲಿ ಇರಬೇಕಾಕೈತಿ. ಅದಕ್ಕ ಸಂಸಾರ ಅನ್ನೋದು ಪಕ್ಕ ಆಯ್ತಲ್ರಿ ಇವತ್ತ. ಒಂದೊಂದು ವಿಷಯ ಏನ್ ಹೇಳ್ತಿಲ್ಲ ಕೂರ್ನ ಪಕ್ಕನೇ ಆಗ್ಬಿಡು. ಈಗ ವೈದಿಕರಲ್ಲಿ ಒಂದು ವ್ಯವಸ್ಥೆ ಐತಿ. ವೈದಿಕರಲ್ಲಿಯೂ ಗುರುಗಳದಾರ, ನಮ್ಮ ಲಿಂಗಾಯತರಲ್ಲಿಯೂ ಗುರುಗಳದಾರ. ಅವ್ರಿಗೆ ಗುರು ಇವ್ರಿಗೆ ಗುರು ಅನ್ಬಹುದು. ಗುರು ಮತ್ತು ಅವರೇ ಗುರುಗಳು ಅನ್ಬಹುದು. ಆ ಗುರುಗಳಿಗೂ ಆ ವೈದಿಕ ಗುರುಗಳಿಗೂ ಮತ್ತು ಈ ಲಿಂಗಾಯತ ಗುರುಗಳಿಗೂ ಏನ್ ವ್ಯತ್ಯಾಸ ಐತಿಪ್ಪ ಅಂತಂದ್ರ, ವೈದಿಕ ಗುರುಗಳು ಅಂದ್ರ ಪರುಷಮಣಿ ಇದ್ದಂಗ. ವೈದಿಕ ಗುರು ಅಂದ್ರೆ ಏನ್ರಿ? ಪರುಷಮಣಿ ಇದ್ದಂಗ. ಪರುಷಮಣಿ ಅಂದ್ರೆ ಅದು ಎಂತ ಇರ್ತೈತಿ ಅಂದ್ರೆ ಅದನ್ನೇನು ಯಾರು ನೋಡಿಲ್ಲ, ಬರೀ ಅದನ್ನ ಹೆಸರು ಹೇಳ್ಕೊತ ಬಂದಾರ. ಅದನ್ನ ಒಯ್ದು ಹಿಂಗ ಇದು ಕೆಬ್ಬಣಲ್ರಿ, ಇದಕ್ಕೆ ಮುಟ್ಸಾಣಿಗೆ ಏನಾಗ್ಬಿಡ್ತಾರಿ? ಬಂಗಾರ ಆಗ್ಬಿಡ್ತೈತಿ ನೋಡಿ. ಇವರು ತೋಳಿಯವ್ರನ್ನ ಐತಿ, ಅದು ಹಿಂಗೆ ಮುಟ್ಸಾಣಿಗೆ ಏನಾಗ್ಬಿಡ್ತಾರಿ? ಪಟ್ಟನೆ ಬಂಗಾರ ಆಗ್ಬಿಡ್ತೈತಿ. ಅದು ಅವ್ರು ವೈದಿಕರ ಗುರುಗಳು. ಯಾವುದೇ ಕಾರಣಕ್ಕೂ ಅದು ಪರುಷಮಣಿ ಆಗುದಿಲ್ಲ. ಇದು ಕ್ಯಾಬ್ ಹೋಗಿ ಏನಾಗ್ತದ? ಬಂಗಾರ ಆಕೈತಿ.
ಪರುಷಮಣಿನೇ. ಆದ್ರೆ ಇದು ಕ್ಯಾಪ್ ಅವ್ರು ಬಂದು ಇವ್ರಿಗೆ ಆಶೀರ್ವಾದ ಮಾಡೋಣ, ಇದು ಏನಾಯ್ತು, ಇದು ಕ್ಯಾಪ್ ಹೋಗಿ ಏನಾಯ್ತು, ಬಂಗಾರ ಆಯ್ತು. ಆದ್ರೆ ಯಾವುದೇ ಕಾರಣಕ್ಕೂ ಪರುಷಮಣಿ ಆಗುದಿಲ್ಲ. ಇದು ವೈದಿಕ ಇಲ್ಲಿರುವಂತ ಗುರು ಮತ್ತು ಭಕ್ತರ ಸಂಬಂಧ. ಇಲ್ಲಿ ನಮ್ಮ ಲಿಂಗಾಯತರೊಳಗೆ ಹೆಂಗೈತಪ್ಪ ಅಂದ್ರ ಜ್ಯೋತಿ ಇದ್ದಂಗ, ಹಚ್ಚಿದ ಜ್ಯೋತಿ ಇನ್ನೊಂದು ಹಚ್ಚಲಾರ ಜ್ಯೋತಿ ಪಣತಿದ್ದಂಗ. ಈ ಜ್ಯೋತಿಯನ್ನ ತಂದು ಈ ಜ್ಯೋತಿಗೆ ಹಚ್ಚಿಬಿಟ್ರ, ಈ ಜ್ಯೋತಿಯನ್ನು ತಂದು ಈ ಜ್ಯೋತಿಗೆ ಹಚ್ಚಿಬಿಟ್ರೆ ಇದು ಏನಾಕದ್ರಿ, ಇದು ಜ್ಯೋತಿನೇ ಹಾಕದ. ಅವಾಗ ಎರಡು ಜ್ಯೋತಿಗಳು ತಯಾರಾಗಿ ನಿಂತು. ಅದ್ರಾಗ ಇದು ದೊಡ್ಡ ಜ್ಯೋತಿ, ಇದು ಸಣ್ಣ ಜ್ಯೋತಿ, ಇದು ಗುರು ಜ್ಯೋತಿ, ಇದು ಭಕ್ತ ಜ್ಯೋತಿ, ಇದು ಶಿಷ್ಯ ಜ್ಯೋತಿ ಅಲ್ಲಕ್ ಬರ್ತೈತೇನ್ರಿ? ಹಂಗ ಬರುದಿಲ್ಲ. ಅಂತ ವಿಶೇಷವಾದಂತ ಮಾರ್ಗವನ್ನು ಕೊಟ್ಟವರು ಬಸವಣ್ಣನವರು. ಅದಕ್ಕ ಅಕ್ಕ ಮಹಾದೇವಿ ತಾಯಿಗೆ ಗುರುಲಿಂಗ ದೇವರು ಹಸ್ತಮಸ್ತಕ ಸಂಯೋಗ ಮಾಡಿ ಇಷ್ಟಲಿಂಗವೇನು ಕೊಟ್ಟು ಬಿಟ್ರಲ್ಲ, ಅದೇ ಕ್ಷಣದಿಂದನೇ ಆ ತಾಯಿನೂ ಏನಾಗ್ಬಿಟ್ಲು, ಗುರು ಸ್ವರೂಪನೇ ಆಗಿಬಿಟ್ಲು. ಅಲ್ಲಿ ಗುರು ಶಿಷ್ಯ ಭಕ್ತ ಅನ್ನಂತ ಯಾವುದೇ ವ್ಯತ್ಯಾಸ ಭೇದಗಳು ಉಳಿದಿಲ್ಲ. ಹಂಗ ಈ ಅಕ್ಕ ಮಹಾದೇವಿ ತಾಯಿ ಸಾಲಿ ಒಳಗ ಪಾಠ ಕಲ್ಕೋತ್ ಮತ್ತ ಬಹಳ ಸುಖದ ಮನಿ ಉಣ್ಕೋತ್ ತಿನ್ಕೋತ್ ಬೆಳ್ಕೋತ್ ಎಲ್ಲಿಗೆ ಬಂತು, 16, 18, 20 ವಯಸ್ಸಿನ ತನಕ ಹಿಂಗ್ ಬಂತು. ಮತ್ತ 18, 20 ವರ್ಷಿಗೆ ಮಗಳು ಬರೋಣ ಏನ್ ಚಿಂಚಲ ಆಕೈತ್ರಿ ಯವ, ಏನ್ ಚಿಂಚಲ ಆಕೈತಿ, ಹೌದಲಿವ? ಎಲ್ಲ ಮಾಡೇ ಬಿಟ್ರಿ, ಏನ್ ಚಿಂಚಲ ಆಕ, ಎದಿ ಮ್ಯಾಲ ದೊಡ್ಡ ಕಲ್ಲು ಇಟ್ಕೊಂಡಂಗಕ್ಕ. ಮಗಳು ಮನ್ಯಾಗ ಇಟ್ಕೊಂಡ್ ಕುಂದ್ರದಂದ್ರ ಎದಿ ಮ್ಯಾಲ ದೊಡ್ಡ ಕಲ್ಲ, ಮಕ್ಕೊಂಡ್ರ ನಿದ್ದೆ ಹತ್ತದಿಲ್ಲ. ಸಾಲಿಗೆ ಹೋಯ್ತು, ಯಾಕೆ ಲೇಟ್ ಆಯ್ತು, ಯಾಕೆ ಬರ್ಲಿಲ್ಲ, ಎಲ್ಲಾ ತರ ಚಿಂತಿನೇ ಇಲ್ಲ. ಮಗಳಂದ್ರ ಅದು ಏನಪ್ಪಾ ಅಂದ್ರ ಗ್ಲಾಸ್ ಇದ್ದಂಗ. ಮನ್ಯಾಗ ಮಗಳಂದ್ರ ಗ್ಲಾಸ್ ಇದ್ದಂಗ. ಅದ ಒಂದು ಮಗ ಅಂದ್ರ ಕ್ಯಾಬಿನಿದ್ದಂಗ. ಅದ್ರ ಕಡೆ ಅದೇ ಮಾಡೋದು, ಎಟತಿಗೆರೆ ಬರೋದಕ್ಕ, ಎಟತಿಗೆರೆ ಹೋಗೋದಕ್ಕ, ಏನ್ ಯಾಕೆ ಆಗೋದಕ್ಕ. ಅದ್ರ ಯಾರು ತುಳಿದಾಡಲ್ರಕ್ಕ, ಒಗೆಯಲ್ರಕ್ಕ, ಏನ ಕ್ಯಾಬ್ ಹಂಗೆ. ಇದು ಗ್ಲಾಸ್ ಇದ್ದಂಗ. ಹೆಣ್ಣು ಮಗಳಂದ್ರ ಗ್ಲಾಸ್ ಇದ್ದಂಗ. ಇದು 16, 17 ವರ್ಷಕ್ಕೆ ಬಂದು 18 ವರ್ಷಕ್ಕೆ ಬರೋಣ ತಂದೆ ತಾಯಿ ಚಿಂತೆ ಹತ್ತಿ ಬಿಡ್ತಿದ್ವಿ. ಓಂಕಾರ ಶೆಟ್ಟಿಯವ್ರಿಗೆ, ಲಿಂಗಮ್ಮ ತಾಯಿಯವ್ರಿಗೆ ಚಿಂತೆ ಹತ್ತು, ಹೆಂಗ್ ಮಾಡುದು, ಮತ್ತ ಮಗಳಿಗೆ ಎಲ್ಲಿ ನೋಡುನು, ನಿಮ್ ಸಂಬಂಧಿಕರೊಳಗೆ ಯಾರದಾರ ನೋಡು, ನಮ್ಮ ಸಂಬಂಧಿಕರೊಳಗೆ ಯಾರದಾರ ನೋಡು, ಏನ್ ಮಾಡುದು, ಲಗ್ನ ಮಾಡುದು, ಈ ಕಲ್ಯಾಣ ಮಹೋತ್ಸವ ಮಾಡೋನು ಅಂತೇಳಿ ಗಂಡ ಹೆಂಡತಿ ಇಬ್ರು ಎಲ್ಲ ಮಾತಾಡ್ಕೊಂಡು, ಮತ್ತ ಇಲ್ರಿ ಮತ್ತ ಮಗಳು ಎಂತ ಗಂಡನರಿ ಬೇಕತ್ತಳ ಒಂದು ಮಾತು ಕೇಳೋನ್ರಿಲ್ಲ. ಸಂಜೆನ ಕೂತಿದ್ರು ಊಟ ಮಾಡ್ಕೋತ ಕೂತಾಗ ಕೇಳಿದ್ರು, ಪ್ರಸ್ತಾಪ ಮಾಡಿದ್ರು, ಅವೇ ಮತ್ತ ನೋಡುವ 17, 18 ವಯಸ್ಸದು, ಮತ್ತ ದೊಡ್ಡ ಮಗಳಾದಿವ, ಮತ್ತ ಲಗುನೆ ಲಗ್ನ ಮಾಡೋನು, ಮತ್ತ ಹ್ಯಾಂಗಂದಿ. ಅವಾಗ ಅಕ್ಕ ಮಹಾದೇವಿ ತಾಯಿಯವರು ಒಂದು ಸ್ವರವಚನದೊಳಗ ಹೇಳಿಬಿಡ್ತಾರೆ. ಆ ಸ್ವರವಚನ ಬಹಳ ಚೆನ್ನಾಗೈತಿ. ಅದನ್ನ ನನಗ ಇನ್ನೇತಕ್ಕೆನ್ನ ಮದುವೆಯ ಚಿಂತೆ ನಮಗೆ, ಇನ್ನೇತಕ್ಕೆ ಎಮ್ಮ ಮದುವೆಯ ಚಿಂತೆ ನಮಗೆ, ಶ್ರೀ ಗುರು ಚನ್ನ ಮಲ್ಲಿಕಾರ್ಜುನ ರಾಯನು ಲಿಂಗವ ಕೊಟ್ಟ ಬಳಿಕ. ಇದು ಪಲ್ಲವಿ. ಪಂಚ ಕಳಶವು ಪಂಚನದಿ ಪಂಚ ತಳಿರುಗಳಿಂದ, ಪಂಚಾಭಿಷೇಕವನು ಮಸ್ತಕದಲ್ಲಿ ಹಸ್ತವನೊರಂತೆ, ಪಂಚಮುಖದ ಒಡೆಯನ ಕಳೆಯೇರಿ ಗುರು ಪ್ರಣಮ, ಪಂಚಾಕ್ಷರಿಯ ಶಿಕ್ಷೆಯನ್ನು ಎನಗಿಟ್ಟ ಬಳಿಕ. ಇನ್ನೇತಕ್ಕೆ ಮದುವೆಯ ಚಿಂತೆ ನಮಗೆ, ಶ್ರೀ ಚನ್ನ ಗುರುರಾಯ ಲಿಂಗವ ಕೊಟ್ಟ ಬಳಿಕ. ಶರಣ ಸತಿ ಲಿಂಗಪತಿ ಎಂಬ ಬಸಿತವನಿಟ್ಟು, ಕರೆದು 4 ಮುಂದೆ ಸಾಕ್ಷಿಯ ಕೊಟ್ಟು. ದೀಕ್ಷಾ ಮಾಡೋತ್ತ ಏನು ಸುಮಂಗ ಒಬ್ರು ಮಾಡ್ತಾರ, ಹೆಂಗ್ ಮಾಡಿದಾರೆ, 8 ಮಂದಿ ಕುಡಿಸಿದ್ದೇವು ಮೊನ್ನೆ, ಹೌದಲೇವ? ಮನ್ಯಾಗ ಮಂದಿ ಕುಡಿಸಿದ್ದೇವೆ ಇಲ್ಲಿವಾ ದೀಕ್ಷೆ ಮಾಡಾಗ, ಗರ್ಭಲಿಂಗ ದೀಕ್ಷೆ ಮಾಡಾಗ ಎಲ್ಲಾರು ಕರೆದಿದ್ದೇವಲ್ಲ, ಅವ್ರೆಲ್ಲಾರು ಸಾಕ್ಷಿಯಾಗಿ ದೀಕ್ಷೆ ಆಯ್ತಲ್ಲ. ಕರೆದು 4 ಮುಂದೆ ಸಾಕ್ಷಿಯನ್ನು ಕೊಟ್ಟು, ಶರಣರ ಗಂಟು ಕರವಿಡಿದು ಕಂಕಣ ಕಟ್ಟಿ, ಸ್ತ್ರೀ ಪುರುಷರೆಂದು ಸೆಸೆಯ ನೆಟ್ಟ ಬಳಿಕ. ಇನ್ನೇತಕ್ಕೆನ್ನ ಮದುವೆಯ ಚಿಂತೆ ನಮಗೆ, ಶ್ರೀ ಚನ್ನ ಗುರುರಾಯ ಲಿಂಗವ ಕೊಟ್ಟ ಬಳಿಕ. ಸತ್ತು ಹುಟ್ಟುವವರಿಗೆ ಸೆರಗು ಹಾಕುವವಳು ನಾನಲ್ಲ, ಮುತ್ತೈದೆ ತನುವ ಮೆಚ್ಚುವವಳು ನಾನಲ್ಲವ.
ಕರ್ತೃ ಶ್ರೀಶೈಲದ ಮಲ್ಲಿಕಾರ್ಜುನನ ಇಂತು ಕರಸ್ಥಲದಲ್ಲಿ ನೆಲೆಗೊಂಡ ಬಳಿಕ ಇನ್ನೇತಕ್ಕೆನ್ನ ಮದುವೆಯ ಚಿಂತೆ ನಮಗೆ ಶ್ರೀ ಚನ್ನ ಗುರುರಾಯ ಲಿಂಗವ ಕೊಟ್ಟ ಬಳಿಕ. ಅಂದ್ರ ನನ್ನ ಮದುವೆ ಆಗಿಬಿಟ್ಟೈತಿ. ಯಾರ ಜೊತೆ? ಲಿಂಗೈನ ಜೊತೆ ನನ್ನ ಮದುವೆ ಆಗಿಬಿಟ್ಟೈತಿ. ಅದಕ್ಕ ಶರಣ ಸತಿ ಲಿಂಗಪತಿ ಎಂಬ ಬಸಿತವನಿಟ್ಟು. ಅಂದ್ರ ಈ ಲಿಂಗೈನೇ ನಿನ್ನ ಗಂಡ, ನೀನೇ ಅವ್ರ ಹೆಂಡ್ತಿ. ಅದಕ್ಕ ನಾವೆಲ್ಲ ವಚನ ಮಂಗಲ್ ಹೇಳ ಏನಂತೇವ್ರಿ? ಶರಣ ಸತಿ ಲಿಂಗಪತಿ. ಅಂದ್ರ ಇದ್ರ ಅರ್ಥ ಏನು? ಶರಣ ಸತಿ ಲಿಂಗಪತಿ ಅಂದ್ರ ಇಲ್ಲಿ ನಮ್ಮ ಅವ್ವ ಕೂತಾಳ, ಹಿರೇಮನ್ಸಾಳ. ನಿಮ್ಮ ಮನೆಯವ್ರ ಹೆಸರೇನಿವ? ದುರ್ದುಂಡಿ. ಯಾವ ಚಂದ ಹೇಳ್ಬೇಕಿಲ್ಲ. ಮುತ್ತ ಕೇಳಿದ್ಮೇಲೆ ಗತಿಯನು ಮನ್ಯಾಗ ಕರ್ಕೊತ ತಾವ್ರ ಮನೆ ಕಳಿಸ್ಬಿಡ್ತಾನ ನಿನಗ. ದುರ್ದಂಡಪ್ಪ ಗೌಡ್ರು ಅನ್ಬೇಕು, ದುರ್ದಂಡಪ್ಪ ಸಾವುಕಾರು ಅನ್ಬೇಕು, ದುರ್ದುಂಡಪ್ಪ ದನಿಯಾರು ಅನ್ಬೇಕು, ದುರ್ದುಂಡಿ ಅಂತ. ಇದು ಸಾಲಿ ಕಡೆ ಹುಡುಗರು ಹೋಗ್ತಾರಲ್ಲ, ಕರಿತಾರ, ಹಂಗ ಕರಿ ಆಗ್ತಾವ. ಹಂಗ ಈ ಎಲ್ಲ ಏನದೇವಲ್ಲ, ಈಗ ತನ್ನ ಗಂಡನ ಹೆಸರು ಹೇಳಿದ್ಲವ್ವ. ಹಂಗ ಎಲ್ಲಾರಿಗೂ ಗಂಡ ಆಗಿರಂತವ. ಕೇವಲ ಹೆಣ್ಣು ಮಕ್ಕಳಿಗೆಲ್ಲ ಗಂಡರಿಗೆಲ್ಲ ಗಂಡನಾಗಿರುವವನು ಯಾರಪ್ಪ ಅಂದ್ರ ಚನ್ನ ಮಲ್ಲಿಕಾರ್ಜುನ ಪರಮಾತ್ಮನೇ ನಿಜವಾಗಿ ನಮಗೆಲ್ಲರಿಗೂ ಗಂಡ ಅಂದ್ರ ಇಲ್ಲಿ ಗಂಡ ಅನ್ನೋ ಶಬ್ದ ಬಳಸಿಲ್ಲ, ಪತಿ ಅನ್ನೋ ಶಬ್ದ ಬಳಸ್ಯಾರ ನೋಡ್ರಿ. ಗಂಡ ಅಂದಿಲ್ಲ, ಇಲ್ಲಿ ಪತಿ ಅಂದಾರ. ಶರಣ ಸತಿ ಅಂದ್ರ ನಾನು ಅವರ ಆಜ್ಞೆ, ಸತಿ ಅಂದ್ರ ಆಜ್ಞೆಯಲ್ಲಿ ನಡೆಯುವವರು. ಈಗ ಏನ ದುರ್ದುಂಡೇಶ್ವರ ಅದಾರಲ್ಲ, ಅವರ ಆಜ್ಞೆಯಲ್ಲಿ ನಡೆಯುವವರು ಯಾರು? ಇವರು. ಹೌದಲ್ರಿ? ಹಂಗ ನಾವೆಲ್ಲರೂ ಯಾರ ಆಜ್ಞೆಯಲ್ಲಿ ನಡೆಯೋರು ಅಂದ್ರ ಆ ಪರಮಾತ್ಮನ ಆಜ್ಞೆಯಲ್ಲಿ ನಡೆಯೋರು. ಅವ ಹೆಂಗ ಇಟ್ಟಂಗ ಇರೋರು ನಾವು ಸತಿ. ಮತ್ತ ಹಂಗೆ ಇರ್ತೈತಿ ಇಲ್ರಿ? ಈಗ ಯಾರೇ ಹಂಗ ಅದಾರನು ಮತ್ರಿ? ನಡಿದಲ್ಲ ಹಂಗ. ಯಾಕಂದ್ರೆ ಈಗ ಹಂಗೆಲ್ಲ ನಡಿದಲ್ಲ, ಕಾಲಮಾನ ಬದಲಾಗೈತಿ ಈಗ. ಮತ್ತ ಶರಣ ಸತಿ ಲಿಂಗ ಪತಿ ಅಂದ್ರೆ ಯಾರಪ್ಪ ಅಂತಂದ್ರ ಮಾಲೀಕ. ಪತಿ ಅಂದ್ರೆ ಯಾರು? ಮಾಲಕ. ಅವರು ಪೂರ್ತಿ ಜವಾಬ್ದಾರಿಯನ್ನು ಹೊಂದದವ, ಪೂರ್ತಿ ಜವಾಬ್ದಾರಿಯನ್ನ ತಗೊಂಡವಾಗ ಏನತ್ತಾರ? ಮಾಲಕರು ಅತ್ತಾರ. ಮಾಲಕರು ಅಂದ್ರೆ ಯಾರಿಗೆ ಅತ್ತಾರ ಅಂದ್ರ ನಮ್ಮ ಜವಾಬ್ದಾರಿಯನ್ನ ಪೂರ್ತಿ ಯಾರು ತಗೊಂಡಿರ್ತಾರಲ್ಲ ಅವ್ರಿಗೆ ಮಾಲಕ್ ಅತ್ತಾರ. ಹಂಗಾರ ದುರ್ದುಂಡೇಶ್ವರ ಪೂರ್ತಿ ಮಾಲಕ್ ತಗೊಂಡಾರ? ನೀವ ತಗೊಂಡಿಲ್ಲ. ತಗೊಂಡ್ರಿ ಹಿಂಗೆ ಹೆಂಗ ದುರ್ದುಂಡೇಶ್ವರ ಅತ್ತಿದ್ರಿ ನೀವು? ಹೌದಲ್ಲ? ಬಾರಿ ಕರಿತಿದ್ರಿ ಚಂದಗೆ. ಇನ್ನೊಂದು 20 ವರ್ಷ ದುರ್ದುಂಡೇಶ್ವರರು ಹೋಗ್ಬಿಡ್ತಾರ ಬಿಟ್ಟು. ನಿಂದು ಆ ಪಾಳೆ ಬಂದ್ರೆ ನೀನು, ಅವ್ರ ಪಾಳೆ ಬಿಟ್ಟು ಒಬ್ರಿಗೊಬ್ರು ನಾವು ಬಿಟ್ಟು ಹೋಗ್ಬಿಡ್ತೀವಿ. ನಮ್ಮನ್ನು ಒಟ್ಟೇ ಬಿಟ್ಟು ಹೋಗಲಾರಂತ ಪತಿ ಯಾರಪ್ಪ ಅಂದ್ರ ಪರಮೇಶ್ವರ ಒಬ್ಬನೇ. ಅದಕ್ಕ ಈ ಜಗತ್ತಿನೊಳಗು ಏನು ಹೆಣ್ಮಕ್ಳು ಅದಾರಲ್ಲ, ಅವ್ರಿಗೆಲ್ಲಾರು ಏನದಾರಲ್ಲ, ಅವ್ರು ವಿಧವೆಯರಕ್ಕಾರ. ಅವ್ರವ್ರ ಗಂಡ ಸಾಯಣನೇ ಅವ್ರು ವಿಧವೆಯರಕ್ಕಾರ, ಹೇಣ ಸಾಯಣ ವಿದುರರಕ್ಕಾರ. ಆದ್ರೆ ನಾವು ಲಿಂಗಾಯತರು ಮಾತ್ರ ಯಾವುದೇ ಕಾರಣಕ್ಕೂ ವಿಧವೆಯರು ಆಗುವುದಿಲ್ಲ, ವಿದುರರು ಆಗುವುದಿಲ್ಲ. ಯಾಕಂದ್ರೆ ನಮ್ಮ ಪತಿ ಯಾರು? ಪರಮೇಶ್ವರ. ನಮ್ಮ ಪತಿ ಯಾರು? ಪರಮೇಶ್ವರ. ಅವ ನಮ್ಮ ಕೈಯಾಗೆ ಅದಾನ. ಅದಕ್ಕೆ ನಾವು ಯಾರು ವಿದುರರು ಆಗುವುದಿಲ್ಲ. ಅದಕ್ಕೆ ಅಕ್ಕ ಮಹಾದೇವಿ ತಾಯಿ ಹೇಳ್ತ, ಮುತ್ತೈದೆತನವೇ ಮೆಚ್ಚುವವಳು ನಾನಲ್ಲ. ಮುತ್ತೈದತನ ಅನ್ನೋದನ್ನ ಮೆಚ್ಕೋಬಾರ್ದು ನಾವು ಲಿಂಗಾಯತರಾದವ್ರು ಎಲ್ಲರೂ. ಇದಕ್ಕೊಂದು ಸರಳ ಮಾತು ಹೇಳ್ತಿ ನೋಡ್ರಿ. ಈಗ ಸೈನಿಕ್ ಹೋಗಿರ್ತಾರ ಅಪ್ಪವ್ರೆ, ಸೈನಿಕ್ ಹೋಗಿ ಮಿಲಿಟ್ರಿ ಒಳಗೆ ಸೇವಾ ಮಾಡ್ತಿರ್ತಾರ. ಸೇವಾ ಮಾಡಿ ಅವ ಏನೋ ಯುದ್ಧದಾಗ ಏನೋ ಆಗಿ ಲಿಂಗೈಕ್ಯ ಆಗಿಬಿಡ್ತಾನ. ಲಿಂಗೈಕ್ಯ ಆಗಣನೆ ಅವ್ರದೆಲ್ಲ ತಂದು ಅಂತ್ಯಕ್ರಿಯೆ ಮಾಡಿ ಅಲ್ಲಿ ಘೋಷಣೆಯನ್ನು ಏನ್ ಕೂಗ್ತಾರ್ರಿ? ಜವಾನ್ ಅಮರ್ रहेगा. ಹೇಳ್ರಿ, ಜವಾನ್ ಅಮರ್ रहेगा, ಜವಾನ್ ಅಮರ್ ಹೈ, ಜವಾನ್ ಅಮರ್ ಹೈ. ಜವಾನ್ ಅಮರ ಆಗಿರ್ತಾನ ಅನ್ನೋ ಸತ್ಯವನ್ನ ಅವ್ರು ಅರ್ಥಕೊಂಡಾರ. ಹಂಗ ನಾವು ನೀವೇನ್ ಎಲ್ಲಾರ್ದೇವಲ್ಲ, ನಾವೆಲ್ಲಾರು ಯಾರು? ಅಮರರೇ ದೇವು.
ನಾವಿಲ್ಲಿ ಇರುವಂತವ್ರು ಎಲ್ಲರೂ ಯಾರದೇವು? ಅಮರರೇ ದೇವು. ಈ ಅಂಗಿ ಇದು ಏನು ಐತಲ್ಲದು, ಈ ಸೀರೆ ಅಂಗಿ ಇದು ಬಾದಾಗೈತೆ ತೆಗೆದು ಮತ್ತ ನಾಳೆ ಪ್ರವಚನ ಬರ್ತೇನೆ ಮತ್ತೊಂದು ಹಾಕಿಕೊಂಡು ಬಂದೀನಿ ಹೊರತಾಗಿ ಅವ ಇರೋ ನಾನೇ ಅದೀನಿ ಹಂಗೆ ಅಟ್ಟೆ ಬದಲಾಗೈತಿ. ಅದಕ್ಕ ನಾವು ಅಮರರೇ ದೇವು. ಇಲ್ಲಿ ನಮ್ಮ ಅವ್ವ ಕೂತಾಳ. ಯವ್ವ ನಿಮ್ಮ ಮನೆಯವ್ರ ಹೆಸರು ಏನಿತ್ತು? ಮಲ್ಲಿಕಾರ್ಜುನ. ನೋಡ ಎಟ್ಟೆ ಫ್ರೆಂಡ್ಸಿಗೆ ಹೆಸರು ಹೆಂಗೆ ಅದ ಹೇಳ್ತಾಳೆ. ಮಲ್ಲಿಕಾರ್ಜುನ. ಮಲ್ಲಿಕಾರ್ಜುನ ಅಪ್ಪಗಳು ಮಹಾಲಿಂಗದಲ್ಲಿ ಲಿಂಗೈಕ್ಯ ಆಗ್ಯಾರ. ಮಹಾಲಿಂಗದಲ್ಲಿ ಲಿಂಗೈಕ್ಯ ಆಗ್ಯಾರ. ಆ ಮಲ್ಲಿಕಾರ್ಜುನ ಅಪ್ಪಗಳು ಅದಾರ ಇಲ್ಲವ? ಇಲ್ಲಲ್ಲ, ಅದಾರ. ಮಲ್ಲಿಕಾರ್ಜುನ ಅಪ್ಪಗಳು ಎಲ್ಲಿ ಹೋಗ್ಬೇಕು? ಮಹಾಲಿಂಗದೊಳಗೆ ಅದಾರ. ಮಹಾಲಿಂಗನೇ ಎಲ್ಲೈತಿ? ನಿನ್ನ ಕೈಯಾಗೈತಿ. ಅದಕ್ಕ ನಾವು ಲಿಂಗಾಯತರಾದವ್ರಿಗೆ ನಮ್ಮ ಮುತ್ತೈತನ ಇಲ್ಲ ಅನ್ನೋಂಥ ಭಾವನೆ ಇರಬಾರ್ದು. ಏನೋ ನಮ್ಮ ಮನೆಯೊಳಗ ಏನೋ ಇದು ಯಾರೋ ಹೆಣ್ಮಕ್ಳು ಗಂಡ ತಿರ್ಕೊಂಡ್ರ ಮಾಡಿದ್ರ ಈ ಕುಂಕುಮ, ಅರಿಶಿನ, ಬಳಿ, ಕಾಲುಂಗುರ, ಹೂವ ಇವ್ರನ್ನ ಯಾವುದನ್ನು ನಾವು ಯಾರು ತೆಗಿಬಾರ್ದು. ಕೊಳ್ಳ ಹಾಕೊಂಡು ತಾಳಿಯನ್ನ ಮೊದಲು ಮಾಡಿ ನಾವು ತೆಗಿಬಾರ್ದು. ಹೆಂಗ ತೆಗಿಯಾಕೈತಿ ಹೇಳ್ರಿ? ಹಂಗ ತೆಗಿದ ಆಯ್ತಂದ್ರ ಯವ್ವ ನಿಮ್ಮ ಮನೆಯವ್ರ ಹೆಸರೇನು? ಅದನ್ನ ಯಾಕೆ ಹೆಸರು ಹೇಳ್ತಿ? ಹೌದಲ್ಲ, ಅದನ್ನ ಹೆಸರು ಹೇಳುದು ಏನು ಪರಿಸ್ಥಿತಿ? ಮಲ್ಲಿಕಾರ್ಜುನ ಅಂತ ಹೆಸರು ಹೇಳುದು ಏನು? ಅದಾನತ್ತೆ ಹೇಳ ಆ ಹೆಸರಿನೊಳಗೆ ಅದಾರಿಲ್ರಿ. ಅಲ್ಲಿಂದ ಅವ್ರು ಆ ಮಲ್ಲಿಕಾರ್ಜುನ ಮಕ್ಕಳ ಸ್ವರೂಪದಾಗೆ ಅದಾನ, ಮೊಮ್ಮಕ್ಕಳ ಸ್ವರೂಪದಾಗೆ ಅದಾನ. ಹೌದಲ್ಲ, ಬಂಧು ಬಳಗದ ಸ್ವರೂಪದಾಗೆ ಮಲ್ಲಿಕಾರ್ಜುನ ಅದಾನ. ಅದಕ್ಕೆ ನಾವು ಮುತ್ತೈದತನ ಹೋಯ್ತು, ಮುತ್ತೈದತನ ಬತ್ತು ಅನ್ನಂತ ಅನಿಷ್ಟ ಪದ್ಧತಿ ನಮ್ಮ ಲಿಂಗಾಯತರೊಳಗ ಇಲ್ಲ. ಅದಕ್ಕೆ ನಾವು ಎಲ್ಲ ಲಿಂಗಾಯತರಾದವರು ಅಂತ ಅನಿಷ್ಟ ಪದ್ಧತಿಗಳು ಏನಿದ್ರು ಬಿಟ್ಟು ಬಿಡಬೇಕು. ಇವತ್ತಿನಿಂದನೇ ಮನೆಗೆ ಹೋದ್ಮೇಲೆ ಯಾರು ಮನೆಯವ್ರು ಲಿಂಗಾಯ್ಕೆ ಆಗ್ಯಾರ ಅವ್ರೆಲ್ಲರೂ ಕುಂಕುಮ ಹಚ್ಕೊಡ್ರಿ. ನಿಮ್ಮ ಗಂಡನ ಹೆಸರು ಹೇಳ್ಕೊಂಡು ಪತಿ ಪರಮೇಶ್ವರ ನೀ ಇಲ್ಲತ್ತಲ್ಲ, ನೀನು ಏನು ಕೆಲಸ ನನಗೆ ಬಿಟ್ಟು ಹೋಗಿ, ನೀ ಈ ಮನೆ ಜವಾಬ್ದಾರಿ, ಈ ಹೊಲ ಜವಾಬ್ದಾರಿ, ಈ ಮಕ್ಕಳ ಜವಾಬ್ದಾರಿ ನನಗೆ ಏನೇನು ಕೊಟ್ಟು ಹೋಗಿಲ್ಲ ಪರಮಾತ್ಮ, ನೀನು ಲಿಂಗೈನೊಳಗ ನೀ ಎದೈತಿ ತಿಳ್ಕೊಳೋದೆಲ್ಲ ಮುಂದುವರ್ಸ್ಕೊಂಡು ಹೊಂಟೀನಿ. ನಾನು ನಿನ್ನ ಮಾತು ಕೊಟ್ಟಂಗ ನಿನ್ನ ಕೊರತೆ ಇಲ್ಲ ನಂಗೆ. ಈ ಮಕ್ಕಳನ್ನ, ಈ ಹೊಲ ಮನಿ ಸಂಸಾರ ಬಂಧು ಬಳಗ ಎಲ್ಲ ನೋಡ್ಕೊಂಡು ಹೋಗ್ತೀನಿ. ಹೋಗಿ ಇವತ್ತ ಕುಂಕುಮ ಹಚ್ಕೊಡ್ರಿ. ಎಲ್ಲಿ ತೆಗೆದಿಟ್ಟಿಲ್ಲ ತಾಳಿ ತಗೊಂಡು ಕೊಳ್ಳ ಹಾಕೊಡ್ರಿ. ಗಂಡ ನನ್ನ ಜೊತೆನೇ ಅದಾನ ಅನ್ನಂತ ಭಾವನೆಯಿಂದ ನಾವು ಲಿಂಗಾಯತರು ಇರಬೇಕು. ಅದಕ್ಕೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಮುತ್ತೈದತನವನ್ನು ನಾನು ನಂಬಂಗಲ್ಲ ಅನ್ನುವಂಥ ಮಾತ ಇವ್ರು ಹೇಳ್ತಾರೆ. ಇವತ್ತೆಲ್ಲ ಮಾತು ಕೇಳಿದ್ರು, ಮಾತು ಕೇಳೋಣ ಲಿಂಗಮ್ಮ ತಾಯಿ ಇವ್ರು ಅಂದ್ರು ಒಬ್ರಿಗೆ ಅಪ್ಪನೇ ಮೋತಿ ನೋಡ್ಕೊಂಡ್ರು. ಏನು ಐದು ಅಂದ್ರು, ಮಗಳು ಬೆಳೆದು ದ್ವಾರದಾಗೈತಿ, ಇದು ದ್ವಾರದಾಗೈತಿ ಅಣ್ಣ. ಹೇಗೆ ನಿನ್ನ ಹೆಸರೇನ? ಕೆಂಪಿ? ಆದಿಶ್ರೀ. ಆದಿಶ್ರೀ ನಿನಗೆ ಎಂತ ಗಂಡು ಬೇಕು? ಆಕಿ ಹೇಳ್ಬಿಟ್ಲಡ್ರಿ. ಈಗ ಆಕಿ ಏನಂತ ಗೊತ್ತಾರ? ಗಂಡ ನಡೆದೆ ಹೌದಲ್ರಿ, ಮುಗುಳ್ ನಕ್ಳು ಮುಖ ತೆಳ ಮಾಡಿದ್ಲು ಒಲ್ರಿ ಗುರು ಅಂದಿನ ಆಕಿ. ಇಲ್ಲಿ ಅಕ್ಕ ಮಾದೇವಿ ತಾಯಿ ಏನ್ ಹೇಳಕ್ತಾವ? ಒಟ್ಟೆ ವಾಲ್ಯ ಹಾಕತ್ತಾಳ. ನಾನ್ ಲಗ್ನ ಆಗಿಬಿಟ್ಟದ ಒಟ್ಟೆ ವಾಲ್ಯ ನೋಡ. ಇವ್ರು ಗಂಡ ಅಂತ ಚಿಂತೆ ಹತ್ಬಿಡ್ತು. ಏನಲ್ಲೇ ನನ್ನ ಮಗಳು ಒಂದು ಬೇರೆನೇ ಐತಲ್ಲ, ಒಬ್ಬರು ವಿಚಾರ ಮಾಡಿದ್ರು. ಮತ್ತೆ ಹೆಂಗ್ ಮಾಡುದು ಯವ್ವ ಅಂದ್ರ, ಮತ್ತ ಒಬ್ಬಾಕಿ ನಮ್ಮಗಳು ಶಿಸ್ತೆ ಬೆಳೆಸವು. ಮತ್ತೆ ಯಾರೆಲ್ಲ ಪ್ರೀತಿ ಅದ ಮಾಡ್ಯಾನ? ಏನು ಆದಿಶ್ರೀ ಯಾರನ್ನ ಪ್ರೀತಿ ಅದ ಮಾಡ್ಯಾನ? ಸ್ವಲ್ಪ ಯಾರನ್ನ ಫ್ರೆಂಡ್ಸ್ ಅದಾರನ, ಯಾರನ್ನ ನೋಡಿಯೇನು, ಯಾರ ಗೆತನ ಮಾಡಿಯೇನು? ಮತ್ತೆ ಅವನ್ನೇ ಇದ್ರೆ ಹಂಗೇನ್ರ ಇದ್ರೆ ಹೇಳು, ನೀನ್ ಲಗ್ನ ಮಾಡಿಬಿಡ್ತೇವತ್ತೆ ಅಕ್ಕ ಮಾದೇವಿ ತಾಯಿ ಕೇಳಿದ್ರು. ಅಕ್ಕ ಮಾದೇವಿ ತಾಯಿ ಕೇಳಿದ್ರು, ಯಾರೇ ಪ್ರೀತಿ ಗೀತಿ ಮಾಡಿದ್ರು ಹೇಳು. ಈಗೆಲ್ಲ ಸಾಮಾನ್ಯ ಅಲ್ರಿ ಇದು. ಅವಾಗಿನ ಕಾಲದಾಗ ಕೇಳಿದ್ರು ನೋಡ್ರಿ. ಅಂದ್ರೆ ಬಸವಣ್ಣನವರ ವಚನಗಳನ್ನ ಕೇಳಿ ಅಧ್ಯಯನ ಮಾಡಿದಂಥವ್ರು, ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಟ್ಟಂಥವ್ರು ಅವತ್ತೇ ಮಾತ್ರ ಕೇಳಿದ್ರು. ನಮ್ಮ ಲಿಂಗಾಯತರೊಳಗೆ ಬಿಟ್ಟು ಅವಾಗ ಮತ್ತೊಬ್ಬರೊಳಗೆ ಹಂಗಿರ್ತಿತ್ತನ್ರಿ, ರುಂಡಾನೆ ಹಾರಿಸಿ ಬಿಡ್ತಿದ್ರು. ಅಂತ ಪ್ರಶ್ನೆ ಲಿಂಗಮ್ಮ ತಾಯಿ ಓಂಕಾರ ಶೆಟ್ಟಿಯವ್ರ ತಮ್ಮ ಮಗಳಿಗೆ ಕೇಳಿದ್ರು, ಯಾರನ್ನ ನೋಡಿದ್ರಿ ಹೇಳವ? ನೀ ಯಾರು ಹೇಳ್ತಿಲ್ಲ, ನೀ ಯಾವ ಹೇಳ್ತಿಲ್ಲ ಅವಾಗೆ ಕೊಟ್ಟು ಲಗ್ನ ಮಾಡ್ತೇವೆ. ಮತ್ ಅವಾಗೆ ಅಂದ್ರು ಅವ್ರು. ಅವಾಗ ಹೇಳ್ತಾರೆ ಹೇಳಂದೆ, ಹಾ ನೋಡಿ ನಾನು ಅಕ್ಕ ಮಾದೇವಿತ, ಹಾ ನೋಡಿನಿ, ಒಬ್ಬ ನೋಡ್ತೀನಿ, ಮತ್ತ ಅವನ್ ಜೋಡಿ ಯಪ್ಪ ನೀವು ಲಗ್ನ ಮಾಡಿದ ಆಗೇ ಉಂಟ ನಾನು ಲಗ್ನ ತವ್ರು. ಅವ್ರಿಬ್ರು ಎದು ಡಬ್ಬ, ನಾವು ಊರಾಗ ದೊಡ್ಡ ಸಾವುಕಾರರು, ಧಮ್ ಲಗ್ನ ಮಾಡಿ ದೊಡ್ಡ ಪೆಂಡಲ್ ಹಾಕಿ ಎಲ್ಲ ಜಾರಕಿಹೊಳಿ ಅವ್ರನ್ನ ಎಲ್ಲಾರು ಒಟ್ಟರು ಕರೆಸಿ ದೊಡ್ಡ ಸಾವುಕಾರ ಮಂದಿ ಎಲ್ಲ ಸುತ್ತಮುತ್ತ ಊರದವ್ರು ಕರೆಸಿ ಲಗ್ನ ಮಾಡ್ಬೇಕಂತ ಮಾಡಿ ನಮ್ಮ ಮಗಳು ಲಗ್ನನೇ ಆಗ್ಯಾಳ. ಅದಕ್ಕೆ ಯಾರ್ ಲಗ್ನ ಆಗ್ಯಾದ, ಯಾರ್ ಮೆಚ್ಕೊಂಡಾರ? ಅವ್ರ ಅವ್ವ ಕೇಳಿದ್ವಿ ಅವಸರ ಮಾಡಿ, ಅವಸರ ಮಾಡಿ ಕೇಳಿದ್ವಿ ಅವ್ರ ಅವ್ವ. ಮತ್ತ ಅವ ಎಂಥವದಾನ? ಅವ ಸಾವಿಲ್ಲದ, ಕೇಡಿಲ್ಲದ, ರೂಹಿಲ್ಲದ, ಚಲವಂಗ ಅನ್ನುವಲ್ಲದೇನೆ ಅವ್ರ ಅವ್ವ. ಅವ ಎಂಥವದಾನ? ಸಾವಿಲ್ಲದ,
ಕೇಡಿಲ್ಲದ ರೂಹಿಲ್ಲದ ಚೆಲುವಂಗಾನು ಒಲಿದೇನವ್ವ. ಅವ್ರು ಗಾಬ್ರಾಗಿರ್ತ, ಕೆಂಪಗದಾನ, ಎತ್ತರದಾನ, ಮೀಶದ, ಹಿಂಗೇನೋ ಕತಿ ಹಿಂಗೆ ಹೇಳ್ತಾರಲ್ರಿ. ಅಯ್ಯೋ ಹಿಂಗೆ ಹೇಳಿದ್ನು. ಮತ್ತು ಅವ ಹಂಗಂದ್ರೆ ಏನು ಹಾಕಿದ್ರು. ನೋಡುವ, ನಾ ಯಾರು ಪ್ರೀತಿ ಮಾಡೀನಿ, ಯಾರನ್ನ ಲಗ್ನ ಆಗಿನ, ಅವ್ ಹೊಟ್ಟೆ ಸಾವನ್ನೋದು ಇಲ್ಲ, ಸಾವಿಲ್ಲ, ಕೇಡಿಲ್ಲ, ಸಾವನೂ ಇಲ್ಲ, ಕೇಡೋದಿಲ್ಲ, ಮತ್ತು ಅವ್ನ ರೂಪನೂ ಇಲ್ಲ. ನಾವು ರೂಪ ಇಲ್ಲ ಅಂದ್ರೆ ಏನ ಕರ್ರದ ಹತ್ತಿರ್ತಾರ ನೋಡ್ರಿ. ಹೆಂಗದ ಅದಾವ ಬಿಡ್ರಿ. ಚಂದನೆ ಅಂತಿದ್ರ ಬಸವ ತಂದೆಗಳು ಹೇಳ್ತಾರ, ಪೃಥ್ವಿಗಳ ಚೆಲುವೆ ನೀಲಲೋಚನೆ. ಹೆಂಗ್ ಹೇಳ್ತಾರ್ರಿ ತಮ್ಮ ಹೆಂಡತಿ ಒಣೆ ಮಾಡೋತ, ಪೃಥ್ವಿಗಗ್ಗಳ ಚೆಲುವೆ ಅಂದ್ರೆ ಈ ವಿಶ್ವಕ್ಕೆ ಎಲ್ಲ ಭಾರಿ ಚಂದ ಅದ ಹೆಂಡತಿ, ಹೆಣ್ಮಗಳು ಯಾರು, ನಾನು ಹೆಂಡತಿ ನೀಲಮ್ಮ ತಾಯಿ ಅಂತ ಹೇಳ್ತಾರ. ಅದೇ ಒಂದ್ ಯಾರು ಸಾದಾ ಹೆಂಡತಿತ್ತಂದ್ರ ಅದಾವ ಬಿಡ್ರಿ ಹತ್ತಿರ್ತಾರ. ಹಂಗ ಇವ ಏನ್ ಚಂದ ಇಲ್ಲನು ಮತ್ತ ಅವ್ರ ಅವ್ವಾಗ ಚಿಂತೆ ಇತ್ತು. ಇಲ್ಲ ಮತ್ತ ಹಂಗದ ಮತ್ತ ಎಂತವ್ರೆ ಅದನವ, ಎಡೆ ಇಲ್ಲದ ಕಡೆ ಇಲ್ಲದ ನಿಸ್ಸೀಮ ಚೆಲುವಂಗೆ ನಾನು ಒಲೆದೆನವ. ಮತ್ತೇನು ಹೇಳಕತ್ತೀನಿ, ಎಡೆ ಇಲ್ಲ ಅಂದ್ರ ಅವಂಗ ದಾಂಡಿ ಇಲ್ಲ, ಒಂದು ಎಡೆ ಇಲ್ಲ, ಒಂದು ದಾಂಡಿ ನೆಲೆ ಇಲ್ಲ ಅಂದ್ರೆ ಏನು ಮಾಡ್ತಾನ, ದಾಂಡಿ ಇದಾಬಿಟ್ಟು ಅಂದ್ರೆ ಒಂದು ಹೊಲ ಆಯ್ತು, ಮನೆ ಆಯ್ತು, ಆಸ್ತಿ ಆಯ್ತು, ಹಿಂಗೆಲ್ಲ ಕೇಳ್ತಲ್ಲ. ಎಡೆ ಇಲ್ಲದ ಕಡೆ ಇಲ್ಲದ ನಿಸ್ಸೀಮ ಚೆಲು, ಅವ್ ಸೀಮ್ ಇಲ್ಲ ದಾಂಡಿ. ಈಗ ಹೊಲ ಅದಲ್ಲ, ನಾವು ಈಗ ಹೋಗ್ತೀವಿ ಆ ಕೋಬೀಸ್ ಹಾಕಿವಲ್ರಿ, ಅಲ್ಲಿ ತಕ ನಮ್ಗ್ರಿ ಆಚೆ ಕಡೆ ಮುಂದಿಂದ ಏನೈತ್ಲ ಸೋಯಾಬೀನ, ಅದು ಕಬ್ಬಿಂದ ಏನೈತ್ಲ ಅವ್ರದ್ದು. ನಮ್ಮ ಸೀಮ್ ಇದಾವಲ್ಲ, ಇವಾಗ ಸೀಮಿನ ಎಲ್ಲತ್ತ ಅವ್ರ ಗಂಡಗ, ಅವು ಸೀಮ್ ಇಲ್ಲಾರೊಟ್ಟು ಜಮೀನ್ ಐತೈತ, ಸೀಮ್ ಇಲ್ಲಾರೊಟ್ಟು ಅವನ್ನೆಲ್ಲ ಆಸ್ತಿ ಐತೈತ. ಅಂತ ಚೆಲುವಂಗ ನಾನು ಒಲದೇನವ. ಅಯ್ಯ ಮತ್ತ ಅವ ಹೆಂಗಾರ ಅದನವ, ಮತ್ತೆ ಇಟ್ಟೆಲ್ಲ ಆಸ್ತಿ ಐತೆ, ಮತ್ತ ಅವ ಹೆಂಗಾರ ಏನ್ರಿ ಅದನವ. ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗಾನು ಒಲಿದೆನವ. ಇಟ್ಟೆಲ್ಲ ಆಸ್ತಿ ಐತಿ, ಒಟ್ಟೆ ಅವ ಯಾರಿಗೆ ಅಂಜುದಿಲ್ಲ, ಭಯಂಕರ ಬಲಶಾಲಿ ಅದನ. ಮತ್ತು ಅವ್ನು ಏನು ಭವ ಅಂದ್ರ ಹುಟ್ಟು ಸಾವು, ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗಾನು ಒಲಿದೆನವ. ನೋಡಿ ಅವ್ರವ್ವ ಗಾಬ್ರ ಬಿಟ್ಟು. ಮತ್ತು ಅವ ಯಾರ ಪೈಕಿ ಐತಿ, ಯಾರ ಪೈಕಿ, ರೆಡ್ಡಿಯರ ಪೈಕಿನ, ಗಾಣಿಗ್ಯಾರ ಪೈಕಿನ, ಪಂಚಮಸಾಲಿ ಯಾರ ಪೈಕಿ ಅವ. ಕುಲವಿಲ್ಲದ ಛಲವಿಲ್ಲದ ನಿಸ್ಸೀಮ ಚೆಲುವಂಗಾನು ಒಲದೇನವ. ಅವ್ ಕುಲ ಇಲ್ಲ, ಗೋತ್ರ ಇಲ್ಲ, ಅವ್ ಏನು ಏನು ಇಲ್ಲೇ ಅವ. ಅವ್ರವ್ವ ಅಂದು, ನನ್ನ ಮಗಳು ಏನಾಯ್ತು ತಲಿ ಮಗೇ ಭಾಳ ಲಗ್ನ ಮಾಡೋದು 14-15 ಮಾಡೋಕ್ಕಾಗಿತ್ತು ಕೇಳ್ತದ. 16-17-18 ವರ್ಷ ಅದು. ಈ ಕೆಲವ್ರು ಯಾಕಂದ್ ನೋಡ್ರಿ, ನಿನ್ನೇನು ಹೇಳಿ ಬಾಟ ಬಂದಾಗ ನನಗೆ ಅಂತ ಗಂಡ ಬೇಕು, ಇಂಥ ಗಂಡ ಬೇಕು ಅನ್ಕೋತ ಕುಂದಿರ್ತಾರೆ. ಅನ್ಕೋತ ಕೂತು ಮುಂದೆ ಬರ್ಬಾರ್ದು ಒಂದೇ ಕೂತಾನೆ ಹಿಂಗೆ ಮಾಡ್ಕೊಂಡು ಅಂದ್ರೆ ಲಗ್ನ ಚಿಂತೆ ಮುಚ್ಚರತೆ ಮಾಡಕ್ ಚಲೋ ಮಾಡ್ತಾವ. ಹಂಗೆ ನಮ್ಮ ಮಗಳಿಗೆ ಏನು ತೆಲಿಗಿಲಿ ಕೇಳ್ತಾರೋ ಅವ್ರ ಚಿಂತೆ. ಇದು ಕಾರಣ ಚನ್ನ ಮಲ್ಲಿಕಾರ್ಜುನ ಎನಗೆ ಚೆಲುವ ಗಂಡನವ. ನನಗೆ ಚೆಲುವ ಗಂಡ ಯಾರೋ ಚನ್ನ ಮಲ್ಲಿಕಾರ್ಜುನ ಎನಗೆ ಚೆಲುವ ಗಂಡನವ. ಈ ಸಾವ ಕೆಡುವ ಗಂಡರನ್ನು ಒಯ್ದು ಏನ್ ಮಾಡ್ಬೇಕು ಯವ, ಏನ್ ಮಾಡ್ಬೇಕು, ಸಾವ ಕೆಡುವ ಗಂಡರನ್ನು ಒಯ್ದು ಹಾಕಿರ. ಮತ್ತ ಹಂಗೆ ಅಲ್ರಿ, ಇಲ್ಲಿ ಏನ್ ಹೇಳ ಒಲೆಗೆ ಹಾಕಂದಾರ. ಸಾಯು ಏನ್ ಮುಂದ್ ಬಂದು 10 ವರ್ಷ ಬಿಟ್ಟು 50 ವರ್ಷ ಬಿಟ್ಟು ಸಾಯಿ ಗಂಡೈತಿ ಹಾಕೋರ್ ಹೊಲ ಏನ್ ಮಾಡಂದಾರ, ಕೈ ಕಾಲು ಮುರಿದು ಒಲೆ ಹಾಕಂದಾರ. ಇದು ಹಂಗೇನು ಮಾಡ್ಕೊಂಡ್ ಕೂತೀರಿ ಅಪ್ಪವ್ರ. ಯಾಕ ಇವತ್ತು ಸಾಯಿ ಹೋದವ, ಇವ್ರು ಒಯ್ದು ನೀವು ಒಲೆ ಹಾಕಂಗಿಲ್ಲ, ನಿಮ್ಮನ್ನ ಒಯ್ದು ಅವ್ರು ಒಲೆ ಹಾಕ. ಈ ಸಾಯುವ ಕೆಡುವ ಗಂಡರ್ನ ಇವು ಬ್ಯಾಡ. ನನಗೆ ಚನ್ನ ಮಲ್ಲಿಕಾರ್ಜುನನೇ ನನ್ನ ಪತಿ. ಈ ಹುಟ್ಟುವಂತ ಸಾಯುವಂತ ಗಂಡುಗಳು ನನಗೆ ಬ್ಯಾಡವ. ಮೊದಲ ಒಂದು ಸ್ವರವಚನದಾಗ ಹೇಳಿದ್ರು, ಈಗ ಹಿಂಗ್ ಹೇಳಿದ್ರು. ಇವ್ರಿಬ್ರು ಅಂದ್ರು ಬೇಡ, ಈಗ ಇಕ್ಕಿ ಜೋಡಿ ಮಾತಾಡೋದು ಬೇಡ. ಈಕಿ ತಲೆ ಈಗ ಏನೈತಿ ಸುದ್ದಿಲ್ಲ. ಒಂದ್ ತೊಡೆ ದಿವ್ಸ ಬಿಟ್ಟಂಗೆ ಏನಾಕೈತ್ಲ, ಆಕಿ ಎಲ್ಲಾ ಶಾಂತಾಗಿ ತಾನೇ ದಾರಿ ಬರ್ತಾಳ. ಇಬ್ರು ಒಬ್ರಿಗೊಬ್ರು ಕಣ್ಣಿನ ಸೊನ್ನೆಗೆ ಮಾತಾಡ್ಕೊಂಡು, ಮಗಳ ಬಿಟ್ರೆ ಮಾಡ್ತೀನವ ಅಂದ್ರು. ನಿನಗೆ ಯಾವಾಗ ಲಗ್ನ ಆಗ್ಬೇಕು ಅನಿಸ್ತೈತಿ, ನಿನಗೆ ಯಾವಾಗ ಲಗ್ನ ಆಗ್ಬೇಕು ಅನಿಸ್ತೈತಿ, ಅವಾಗ ಒಂದ್ ಜರ ನಮ್ಗೆ ಸೂಚನೆ ಕೊಡುವ, ನಾವು ಚಂದನ ಗಂಡನ್ ತೆಗಿತೀವಿ ಅಂದ್ರು. ಆಟ್ ಹೇಳಿದ್ರು, ಆಕಿನ ಸುಮ್ ಕೂತ್ಲು. ಆಯ್ತು ಆಟ್ ಹೇಳಿ ಮುಂದೆ ಮುಗಿಸಿದ್ರು. ಮುಂದಿಬ್ರು ಚಿಂತೆ ಮಾಡ್ಕೊತ ಹೋದ್ರು. ಇವಾಗ ಅಕ್ಕ ಮಹಾದೇವಿ ತಾಯಿಗೆ ಏನಾಗ್ಬಿಡ್ತು, ನಿಶ್ಚಿಂತ ಆಗ್ಬಿಡ್ತು. ಆನಂದವಾಗಿ ಲಿಂಗ ಪೂಜೆ ಮಾಡೋದು, ಗುರುಗಳು ಅಂತಕ ಪಾಠಕ್ಕೆ ಹೋಗೋದು, ವಚನ ಕೇಳೋದು, ವಚನ ಬರೆದು ಆನಂದವಾಗಿ ತಾಯ್ತು ತನ್ನ ಲಿಂಗ ಪೂಜೆ ಮಾಡ್ಕೊಂಡು ಆನಂದವಾಗಿ ತನ್ನ ಯೌವನದ ಜೀವನವನ್ನ ಸಾಗಿಸಿದಳು. ಮುಂದಿನ ವಿಚಾರಗಳನ್ನು ಎಂದು ನೋಡಿದ್ರೆ ನಾಳೆ ನೋಡೋಣ. ಶರಣೋ ಶರಣಾರ್ಥಿ, ಶರಣೋ ಶರಣಾರ್ಥಿ.
ಹಾಗೆ ಈ ನೆಲೆಗೆ ಬದ್ಧರಾಗಬೇಕೆಂದು ಅನಂತ ಕಾಲ ತಪಸ್ಸಿರುವ ಹಸೆಯ ಮೇಲಿನ ಮಾತ ರಸಗೊಳ್ಳದಂತೆ ಶಶಿಧರನ ಹತ್ತಿರಕ್ಕೆ ಕರುಣಿಸಲು ಭಸ್ಮವನ್ನೇ ಭೂಷಿ ಕತ್ತರವನ್ನೇ ಕಟ್ಟಿದರು.